विघ्नविनाशका गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरुवे नमः गुरुवे ಸುಳಿವಾವಿ ಪುರದ ಒಡೆಯ ಶ್ರೀ ನೂಲಿ ಚಂದಯ್ಯ ಸುಳಿವಾವಿ ದುರ್ಗ ತಾಯೇ ಶ್ರೀ ದುರ್ಗಾ ದೇವಿ ಕರ ಮುಗಿದು ಬೇಡುವೆನು ತಾಯೇ ಹರಿಸು ನಮ್ಮನು ತಾಯೇ ಶ್ರೀ ದುರ್ಗಾ ಮಾತೆ ಶ್ರೀ ನೂಲಿ ಚಂದಯ್ಯ
उत्तिष्ठ गरुडध्वज उत्तिष्ठ कमलाकान्त त्रैलोक्यम् ತಾಯಿ ಕರುಣಾಮಯಳೇ ತಾಯಿ ಜಗದೀಶ್ವರಿ ಭುವದೊಳಗವತರಿಸಿ ದೀನರ ಉದ್ಧರಿಸು ಭುವದೊಳಗವತರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಳೇ ತಾಯಿ ಜಗದೀಶ್ವರಿ ತಾಯಿ ಕರುಣಾಮಯಳೇ ತಾಯಿ ಜಗದೀಶ್ವರಿ ಭುವದೊಳಗವತರಿಸಿ ದೀನರ ಉದ್ಧರಿಸು ಭುವದೊಳಗವತರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಳೇ ದಲಿತರ ಮನದಲ್ಲಿ ಮಹದಾಸೆಯೇಕೆ ನೆನೆಯದ ಮನದಲ್ಲಿ ನೆಲೆಸಿದೇಕೆ ದಲಿತರ ಮನದಲ್ಲಿ ಮಹದಾಸೆಯೇಕೆ ನೆನೆಯದ ಮನದಲ್ಲಿ ನೆಲೆಸಿದೇಕೆ ಕೇಳು ಎನ್ನ ಮೊರೆಯ ರಕ್ಷಿಸು ಪರಮೇಶ್ವರಿಯ ಕೇಳು ಎನ್ನ ಮೊರೆಯ ರಕ್ಷಿಸು ಪರಮೇಶ್ವರಿಯ ಭುವದೊಳಗವತರಿಸಿ ದೀನರ ಉದ್ಧರಿಸು ಭುವದೊಳಗವತರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಳೇ ದಲಿತರ ಮನದಲ್ಲಿ ಮಹದಾಸೆಯೇಕೆ ನೆನೆಯದ ಮನದಲ್ಲಿ ನೆಲೆಸಿದೇಕೆ ದಲಿತರ ಮನದಲ್ಲಿ ಮಹದಾಸೆಯೇಕೆ ನೆನೆಯದ ಮನದಲ್ಲಿ ನೆಲೆಸಿದೇಕೆ ಕೇಳು ಎನ್ನ ಮೊರೆಯ ರಕ್ಷಿಸು ಪರಮೇಶ್ವರಿಯ ಕೇಳು ಎನ್ನ ಮೊರೆಯ ರಕ್ಷಿಸು ಪರಮೇಶ್ವರಿಯ ಭುವದೊಳಗವತರಿಸಿ ದೀನರ ಉದ್ಧರಿಸು ಭುವದೊಳಗವತರಿಸಿ 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 ದೀನರ ಉದ್ಧರಿಸು ತಾಯಿ ದುರ್ಗಾ ಮಾತೆ ಈ ಕರ್ಮದ ಕಾಲದಲ್ಲಿ ಬಡವರ ಪಾಲಿಗೆ ದೇವರಿದ್ದಾನೆ ಎನ್ನುವುದು ಎಷ್ಟೊಂದು ಸತ್ಯವಾದ ಮಾತು ತಾಯಿ. ಯಾಕಂದ್ರೆ ನಾನು ನಿನಗೆ ಆರತಿ ಮಾಡುವಾಗ ನನಗೆ ಬಲಗಡೆಯಿಂದ ಹೂವಿನ ಪ್ರಸಾದ ನೀಡಿರುವಿ ಎಂದಾಗ ತಾಯಿ ಇಲ್ಲದ ಅನಾಥೆಯಾದ ಈ ಹೆಣ್ಣಿಗೆ ಕಂಕಣ ಭಾಗ್ಯವನ್ನ ನೀ ದೊರಕಿಸಿಕೊಟ್ಟೆ ಅಂತ ನನಗೆ ಗೊತ್ತಾಯಿತು ತಾಯಿ. ತಾಯಿ ನನಗೆಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ? ಈ ಸಂತೋಷಕ್ಕೆ ಬೇಗನೆ ಹೋಗಿ ನಾನು ಸಿಹಿ ಅಡಿಗೆ ಮಾಡ್ತೀನಿ. ಹೌದು, ನಮ್ಮ ತಂದೆ ಬರೋದ್ರೊಳಗಾಗಿ ನಾನು ಸಿಹಿ ಅಡಿಗೆ ಮಾಡಲೇಬೇಕು. ಈ ನನ್ನ ಮಗಳು ಗಂಗಾ ಈಗಾಗಲೇ ದೇವರ ಪೂಜೆಯನ್ನ ಮಾಡಿರುವಂತೆ ಕಾಣುತ್ತದೆ. ಅದಕ್ಕೆ ಹೇಳುವುದು ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಆ ಮನೆ ಬೆಳಗುವ ಜ್ಯೋತಿ ಇದ್ದಂತೆ ಅಂತ.
ಅಮ್ಮ, ತಾಯಿ, ದುರ್ಗಾ, ದುರ್ಗಾ ಪರಮೇಶ್ವರಿ, ನನ್ನ ಮಗಳ ಬಾಳಿಗೆ ಒಂದು ಒಳ್ಳೆಯ ವರವ ಕೊಡು ತಾಯಿ, ಒಳ್ಳೆಯ ವರವ ಕೊಡು. ಗಂಗಾ, ಮಗಳೇ ಗಂಗಾ, ಎಲ್ಲಿದೆಯ ಬಾಮ್ಮ? ಅಪ್ಪ, ಇದೀಗ ತಾನೇ ಪೂಜೆ ಮಾಡಿ ಮುಗಿಸಿದ್ದೀನಿ. ಬನ್ನಿ ಅಪ್ಪಾಜಿ, ನೀವು ಊಟ ಮಾಡಿವರಂತೆ. ಯಾಕಂದ್ರೆ ನಿಮಗಾಗಿ ನಾನು ಸಿಹಿ ಅಡಿಗೆ ಮಾಡಿದ್ದೀನಿ. ಅಪ್ಪ, ಮೊದಲು ದೇವರ ಪ್ರಸಾದ ತೆಗೆದುಕೊಳ್ವೇನೆ. ಸರಿ ಅಮ್ಮ. ಯಾಕಮ್ಮ ಗಂಗಾ, ಇವತ್ತು ನಿನ್ನನ್ನು ನೋಡುತ್ತಿದ್ದರೆ ತುಂಬಾ ಸಂತೋಷದಿಂದ ಇರುವಂತೆ ಕಾಣುತ್ತದೆ. ಹಾಗೇನಿಲ್ಲ ಏನಾದರೂ ಅಪ್ಪಾಜಿ, ವರ ಕೊಟ್ಟಳೆ ಆ ನಿನ್ನ ದೇವತೆ. ಹಾಗೇನಿಲ್ಲ ಅಪ್ಪಾಜಿ. ಗಂಗಾ, ನನಗೇನೋ ಅನುಮಾನವಮ್ಮ. ಅಪ್ಪ, ಆ ದೇವರಿರೋದು ನಮ್ಮಂತ ಬಡವರ ಪಾಲಿಗೆ ಸಂತೋಷವನ್ನ ನೀಡುವುದಕ್ಕಾಗಿ. ಇರ್ಲಿ, ಯಾಕಪ್ಪ ನೀನ್ ಯಾವುದೋ ಮನಸ್ಸಿನಲ್ಲಿ ವಿಚಾರ ಮಾಡುವಂತೆ ಕಾಣ್ತಾ ಇದೆಯಲ್ಲ? ಗಂಗಾ, ಮದುವೆ ವಯಸ್ಸಿಗೆ ಬಂದ ಮಗಳು ಮನೆಯಲ್ಲಿ ಇರುವೆ ಎಂದಾದ ಮೇಲೆ ವಿಚಾರ ಮಾಡಬೇಕಲ್ಲಮ್ಮ, ವಿಚಾರ ಮಾಡಬೇಕಲ್ಲ. ಅಲ್ಲದೆ ಈ ಬಡವನ ಮನೆಯಲ್ಲಿ ಹುಟ್ಟಿದ ನನ್ನ ಬಂಗಾರವಮ್ಮ ನೀನು. ಅಪ್ಪಾಜಿ, ನಾನು ನಿನಗೆ ಹೆಣ್ಣು ಮಗಳಾಗಿ ಹುಟ್ಟಿರಬಹುದು ನಿಜ. ತಾಯಿ ತೀರಿಕೊಂಡಾಗಿನಿಂದ ನಿನ್ನ ಹೆಸರಿಗೆ ಕೊಂದು ಬರುವಂತೆ ನಾನೇನಾದ್ರೂ ನಡೆದುಕೊಂಡಿರುವೇನೇನಪ್ಪ? ಹಾಗಲ್ಲಮ್ಮ, ಹಾಗಲ್ಲ. ಮನೆಯಲ್ಲಿ ನಿನ್ನ ತಾಯಿ ಇದ್ದರೆ ನಿನಗೆ ತಿಳಿಯದನ್ನ ತಿಳಿಸಿ ಹೇಳುತ್ತಿದ್ದಳು. ಗಂಗಾ, ಅದು ನಿನಗೆ ಎಲ್ಲಿ ತಿಳಿಯುತ್ತದೆ ಮಗಳೇ? ನೋಡಪ್ಪಾಜಿ, ತಾಯಿ ಇರ್ತಿದ್ರೆ ಏನಾಯ್ತು? ನನ್ನ ಪಾಲಿಗೆ ತಂದೆ ತಾಯಿ ಎಲ್ಲವೂ ನೀನೇ ಆಗಿರುವೆಯಲ್ಲಪ್ಪ. ಅದಕ್ಕೆ ಗಂಗಾ, ಆದಷ್ಟು ಬೇಗ ನಿನಗೆ ಒಂದು ಮದುವೆಯ ಭಾಗ್ಯ ಸಿಕ್ಕಿತೆಂದರೆ ನನ್ನ ಚಿಂತೆಯೂ ಸ್ವಲ್ಪ ಕಡಿಮೆಯಾಗುತ್ತದೆ ಮಗಳೇ, ನನ್ನ ಚಿಂತೆಯೂ ಕಡಿಮೆಯಾಗುತ್ತದೆ. ನೋಡಪ್ಪ, ನಿನ್ನ ಮನಸ್ಸಿಗೆ ಬಂದ ವರ ನೀನು ಯಾರನ್ನ ತೋರಿಸ್ತೋ ನಾನು ಅವರನ್ನೇ ಮದುವೆ ಮಾಡ್ಕೋತೀನಿ. ಅಪ್ಪಾಜಿ, ಈ ನಿನ್ನ ಮಾತಿಗೆ ನಾನು ಎಂದಾದ್ರೂ ಎದುರುತ್ತರ ಕೊಟ್ಟಿರುವೇನಪ್ಪ? ಹಾಗಲ್ಲಮ್ಮ, ಹಾಗಲ್ಲ. ಇವತ್ತಿನ ಕಾಲದಲ್ಲಿ ನಮ್ಮಂತ ಬಡವರು ಬದುಕುವುದು ಬಹಳ ಕಷ್ಟವಮ್ಮ, ಬಹಳ ಕಷ್ಟ ಮಗಳೇ. ಹೌದಪ್ಪಾಜಿ, ನೀನು ಹೇಳುವುದು ಸತ್ಯ ಇರಬಹುದು ನಿಜ. ಆದ್ರೆ ನಾವು ಕೆಟ್ಟ ಕೆಲಸ ಮಾಡಿದ್ರೆ ತಾನೇ ನಮಗೆ ಕಷ್ಟ ಕಾಲ ಬರುವುದು. ಇಲ್ಲದಿದ್ರೆ ನಮಗೇನು? ನೋಡಮ್ಮ ಗಂಗಾ, ಆ ಶ್ರೀಮಂತರೆಂಬ ಕೊಬ್ಬಿದ ಕುರಿಗಳಿಗೆ ನಮ್ಮಂತ ಬಡವರ ಮೇಲೆ ಕರುಣೆ ಎಂಬುದಾದರೂ ಇರುವುದೇ? ಗಂಗಾ, ಬಡವನ ಪ್ರಾಣವೆಂದರೆ ಮರು ಹುಟ್ಟುವ ಹುಲ್ಲೆಂದು ತಿಳಿಯುತ್ತಾರೆ ಆ ಬಂಡನ ಮಕ್ಕಳು. ನೋಡಪ್ಪ, ನಾನು ನಿನಗೊಂದು ಮಾತು ಹೇಳ್ತೀನಿ. ನಾನೇನಾದ್ರೂ ಅಂತ ಕೆಟ್ಟ ಕೆಲಸ ಮಾಡಿದ್ದೆ ಆದ್ರೆ ಆವತ್ತೇ ನಿನ್ನ ಮಗಳನ್ನ ಕತ್ತರಿಸಿ ಹಾಕ್ಬಿಡಪ್ಪ. ಅಯ್ಯೋ ಗಂಗಾ, ನಿನಗಲ್ಲಮ್ಮ, ನಿನಗೆ ಅಲ್ಲ. ಮೊನ್ನೆ ಆ ಕೊಲೆಗಾರ ಕರ್ಮರಾಜ್ ತನ್ನ ಮಾತನ್ನು ಕೇಳಲಿಲ್ಲವೆಂಬ ಕಾರಣಕ್ಕೆ ಆ ಮಹಾದೇವನ ಮಗಳು ಶ್ರೀದೇವಿಯನ್ನೇ ಕೊಲೆ ಮಾಡಿಬಿಟ್ಟ ನೀಚನರ ರಾಕ್ಷಸ. ನೋಡಪ್ಪಾಜಿ, ಇವತ್ತಿನ ಕಾಲದಲ್ಲಿ ಹಣ ಮುಖ್ಯವಲ್ಲಪ್ಪ, ವಿದ್ಯೆ ಇರಬೇಕು. ಅಂದ್ರನೇ ಮಿಡಿನಾಗದಂತೆ ಹೇಳಿ ಎತ್ತಿ ಬದುಕಬಹುದು. ಅಪ್ಪ, ಬಡವರಿಗಾಗಿ ಕಾನೂನು ಕಾವಲುವಾಗಿ ನಿಂತಿದೆ ಎಂಬುದು ನಿನಗೆ ಗೊತ್ತಿಲ್ವೇನಪ್ಪ? ನಿಜ ಗಂಗಾ, ನಿಜ. ಅದಕ್ಕೆ ಹೇಳುವುದು, ಈ ನಮ್ಮ ಬಡತನದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಶಾಲೆ ಕಲಿಯಬೇಕೆಂದು. ನೋಡಮ್ಮ ಗಂಗಾ, ನಾನು ಬಡವನಾದರೂ ಚಿಂತೆಯಿಲ್ಲ. ನಿನಗೆ ಒಳ್ಳೆಯ ಶಿಕ್ಷಣವನ್ನು ಕಲಿಸಿದ್ದೇನೆ ಮಗಳೇ, ಅಷ್ಟು ಸಾಕು. ಆದರೂ ನೀನು ಹುಷಾರದಿಂದಿರುವುದು ಒಳ್ಳೆಯದು ಮಗಳೇ. ಆಯ್ತು ಅಪ್ಪಾಜಿ. ಬಾ ಅಪ್ಪಾಜಿ, ಒಳಗೆ ಹೋಗಿ ಊಟ ಮಾಡೋಣ. ಇದು ಬೇಸಿಗೆ ಕಾಲ, ನಾನು ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗ್ಬೇಕು. ಗಂಗಾ, ಇವತ್ತಿನ ಬೇಸಿಗೆಯ ಉರಿಯುರಿಯ ಬೇಸಿಗೆಯಲ್ಲಿ ನೀನು ಕೆಲಸಕ್ಕೆ ಹೋಗುವುದನ್ನು ನೋಡಿದರೆ ನೀನು ಶಿಕ್ಷಣವನ್ನ ಕಲಿತಿಲ್ಲ ಎಂದು ತಿಳಿಯುತ್ತಾರೆ ಇಂದಿನ ಸಮಾಜದ ಈ ಮೂರ್ಖ ಜನರು. ನೋಡಪ್ಪಾಜಿ,
ನಮಗೆ ಬರೀ ವಿದ್ಯೆ ಇದ್ರೆ ಸಾಲದು, ಜೊತೆಗೆ ಬುದ್ಧಿನೂ ಇರಬೇಕು, ಕೈಯಲ್ಲಿ ಕೆಲಸನೂ ಇರಬೇಕು ಅಪ್ಪಾಜಿ. ನಾವು ಮನೇಲಿ ಕೂತು ಊಟ ಮಾಡೋದಕ್ಕೆ ಶ್ರೀಮಂತರ ಮಕ್ಕಳೇನಪ್ಪ. ಆಹಾ ಆಹಾ, ನನ್ನ ಮಗಳು ಗಂಗಾ ಪುಟಬಿಟ್ಟ ಚಿನ್ನವಿದ್ದಂತೆ. ಗಂಗಾ ನಡಿಯಮ್ಮ, ಬೇಸಿಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ನೀನು ಕೆಲಸಕ್ಕೆ ಹೋಗಲು ಒತ್ತಾಗುತ್ತದೆ. ನಡಿಯಮ್ಮ, ಹೋಗೋಣ. ನಿನ್ನಂತ ಮಗಳು ಇಲ್ಲ, ಬಳಲಿ ನೀನೇ ಇಲ್ಲ. ನಿನ್ನಂತ ಮಗಳು ಇಲ್ಲ, ಅಯ್ಯೋ ಇಲ್ಲ, ಅಳಲಿ ನೀನೇ ಇಲ್ಲ. ನೀನು ನನ್ನ ಜೀವ, ನೀನು ನನ್ನ ದೈವ, ಯಾವ ದೇವ ತಂದ ವರವು ಎಂದು ನಾನು ಬರೆಯಲು. ನಿನ್ನಂತ ಮಗಳು ಇಲ್ಲ, ಬಳಲಿ ನೀನೇ ಇಲ್ಲ. ಲ ಲ ಲ ಲ ಲ ಲ ಲ ಲ ಲ ಲ. ಇದು ಹೂವಿನ ಲೋಕವೇ, ಈ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಕೇಳಿ ಹೂಗಳೇ. ಯಾರಿಗೀನು ಹೊಸ ಹೂವೆ, ಯಾರಿಗೀನು ಮಲ್ಲಿಗೆ ಹೂವೆ, ದೇಹ ಚೆಲುವೆ, ಚೆಲುವಿನ ಹೂವೆ, ಬಹುಗಂಧ ಹೂವಲ್ಲಿ ತುಂಬಿಕೊಂಡಿದೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದೆ ಸಂತೋಷ, ನಿಮ್ಮಲ್ಲಿ ತುಂಬಿಕೊಂಡಿದೆ. ಪ್ಯಾನ್ ರಿಪೇರಿ, ಸ್ಟವ್ ರಿಪೇರಿ ಮಾಡ್ತೀನಿ. ಬರ್ರಿ 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 ಬರ್ರಿ, 5 ನಿಮಿಷನೇ ಚಟ್ಟನ ಮಾಡಿ ಪಟ್ನ ಕೊಡ್ತೀನಿ. ಈ ನಿಂಬೆ ಹಣ್ಣಿನ ಹುಡುಗಿ ಬಂದು ನೋಡು, ದೀಪಾವಳಿ ಬಸವಳೆ, ಇದರೊಮ್ಮೆ ಮೆಲ್ಗೆಯ ಬಂಧದ ಮೆಲುಗಿ ನೋಡು, ದೀಪಾವಳಿ ಬಸವಳೆ. ದಿನ ಬೀದಿಯಲ್ಲಿ ಬಂದು ನೋಡು ಹಿಂದ ಬೀದಿ, ನಗು ನಮಗೆ ಇಲ್ಲಿಗಿತ್ತು ಇನ್ನು ಪ್ರೀತಿ ಜ್ಯೋತಿ. ಅದಿರೇನ್ರಿ ಅನ್ನಾರ? ಅದು ರೀ ಮೇಡಮ್ ಅವ್ರ. ಅಯ್ಯೋ ಹೇಳ್ರಿ ಸರ್. ಹೇಳ್ರಿ ಮೇಡಮ್ ಅವ್ರ. ತಡ್ರಿ ಎಬ್ಸನ್ ತಡ್ರಿ. ಪೋಸ್ ಕೊಟ್ಟನೋ ಹುಡುಗ, ಪೋಸ್ ಕೊಟ್ಟನೋ, ಪೋಸ್ ಕೊಟ್ಟನೋ, ನಂಬರ್ ಕೇಳನೋ, ಪೋಸ್ ಕೊಟ್ಟನೋ ಹುಡುಗ, ಪೋಸ್ ಕೊಟ್ಟನೋ, ಪೋಸ್ ಕೊಟ್ಟನೋ, ನಂಬರ್ ಕೇಳನೋ. ನಮ್ಮ ನರ್ಕ ಹುಡುಗ, ನಮ್ಮ ನರ್ಕ ಹುಡುಗ, ನಮ್ಮ ನರ್ಕ ಹುಡುಗ ಕಾಲಾಗೊಂದ ದಾರ ಕಟ್ಟೆನು, ನಮ್ಮ ನರ್ಕ ಹುಡುಗ ಕಾಲಾಗೊಂದ ದಾರ ಕಟ್ಟೆನು. ಪೋಸ್ ಕೊಟ್ಟನೋ, ನಂಬರ್ ಕೇಳನೋ, ಪೋಸ್ ಕೊಟ್ಟನೋ, ನಂಬರ್ ಕೇಳನೋ. ನಮ್ಮ ಅತ್ತಿ ಮಗ, ನಮ್ಮ ಅತ್ತಿ ಮಗ, ನಮ್ಮ ಅತ್ತಿ ಮಗ ನಂಗ ವಿಡಿಯೋ ಕಾಲ್ ಮಾಡ್ತಾನ.
ಬಾಗಲಕೋಟಿ ಬಸ್ ಸ್ಟ್ಯಾಂಡಿನ್ಯಾಗ ಚಿತ್ತಾಲ ಗಡಿಬಿಡಿಗೆ, ಚಿತ್ತಾಲ ಗಡಿಬಿಡಿಗೆ, ಕಾಲೇಜು ಹುಡುಗಿ ಗಡಬಡ ಮಾಡಿ ತಳತಳನ ಹುಡುಗಿ, ತಳತಳನ ಹುಡುಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಚಿತ್ತಾಲ ಗಡಿಬಿಡಿಗೆ, ಚಿತ್ತಾಲ ಗಡಿಬಿಡಿಗೆ, ಕಾಲೇಜು ಹುಡುಗಿ ಗಡಬಡ ಮಾಡಿ ತಳತಳನ ಹುಡುಗಿ, ತಳತಳನ ಹುಡುಗಿ. ಇನ್ನ ತಳ ತಳ ಹೊಳಿತವಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಇನ್ನ ತಳ ತಳ ಹೊಳಿತವಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆಗಿನಿ ಬಾಗಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆಗಿನಿ ಬಾಗಲ ಇನ್ನ ತಳ ತಳ ಇನ್ನ ತಳ ತಳ ಇನ್ನ ತಳ ತಳ ಹೊಳಿತವಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಬೇಕು ಬೇಕು ನಮಗ ಬೇಕು ಬೇಕು ಸಾಕು ಸಾಕು ಮಂದಿ ಟೈಮ್ ಮುಗಿತ ಬೇಕು ಬೇಕು ನಮಗ ಸ್ಟವ್ ರಿಪೇರಿ ಮಾಡ್ತೀವ್ರಿ ಬ್ಯಾನ್ ರಿಪೇರಿ ಮಾಡ್ತೀವಿ ಬರ್ರಿ 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 ರೀ ಅಣ್ಣಾರ ಸ್ಟೋರ್ ರಿಪೇರಿ ಮಾಡಕ್ ಬರುತ್ತೇನ್ರಿ ಸ್ಟವ್ ರಿಪೇರಿ ಮಾಡ್ತೀವ್ರಿ ಪ್ಯಾನ್ ರಿಪೇರಿ ಮಾಡ್ತೀವಿ ಎಲ್ಲಾದು ಮಾಡ್ತೀವ್ರಿ ಆದ್ರೆ ಒಂದು ದೀಪಾವಳಿ ಒಂದು ಆಫರ್ ಐತಿ ನೋಡಿ ಏನ್ರಿ ದೀಪಾವಳಿ ಆಫರ್ ಐತಾ ಏನೇನೈತ್ರಿ ದೀಪಾವಳಿ ಆಫರ್ ಸ್ಟವ್ ರಿಪೇರಿ ಮಾಡೋದು ಸೈಜ್ ನೋಡಿ ಸ್ಟವ್ ಪಿನ್ ಕೊಡ್ತೀವ್ರಿ ಚಲೋ ಆತ್ ಬಿಡ್ರಿ ನಮಗೂ ಇದ ಬೇಕಾಗಿತ್ತು ಒಂದು ಪಿನ್ನು ಮೊನ್ನೆ ಒಬ್ಬ ಮಾಡ್ತೀನಂತ ಬಂದು ಏನ್ ಮಾಡುಗೇನ್ರಿ ಅವ ಕುರ್ಸಲ್ಲಿ ಎಲ್ಲ ನಿಪ್ಪತ್ತಿಗೆ ಮಾಡಿ ಹೋಗ್ಬಿಟ್ಟಾನ್ರಿ ಅವನು ಹುಡ್ದಾರ್ಕ ಮನ್ ಹಾಕ್ಲಿ ಅದನ್ನ ಯಾಕೆ ಚಿಂತೆ ಮಾಡ್ತೀರಿ ನಾನು ಅದನ್ನೆಲ್ಲ ಸುದ್ದಿ ಮಾಡ್ತೀನಿ ಬಿಡ್ರಿ ಸುದ್ದಿ ಮಾಡ್ತಿರ್ ಕಡೆ ರೊಕ್ಕ ಬಾಳ್ ಗೀಳ ಆಗುತ್ತ ಮತ್ತೆ ಹೆಚ್ಚು ಕಮ್ಮಿ ಆಗುತ್ತ ಹಂಗಿಂಗಂತ ಅನ್ನಕ್ ಹೋಗ್ಬಾರ್ದ್ರಿ ಮತ್ತೆ ಹೆಚ್ಚು ಕಡಿಮೆ ಏನಾಗದಿಲ್ರಿ ಮೇಡಮ್ ಅವ್ರ ಕೆಲಸ ಎಷ್ಟು ಮಾಡ್ತೀವಿ ಅಷ್ಟ ರೊಕ್ಕ ತಗೊಂತೀವ್ರಿ ಅದ್ರಾಗ ಸ್ಟವ್ ಪಿನ್ ಅದ್ರಾಗ ಮುರಿದಲ್ರಿ ಅದನ್ನ ಕಟ್ ಮಾಡಿ ನಮ್ದು ಹೊಸದ್ ಇಡ್ಬೇಕ್ರಿ ಹೊಸದೇನ ಹಾಕ್ತಿರ್ಕರ ಹಾಕಕ್ ರೊಕ್ಕ ನಮ್ ಕಡೆ ಕೊಡಕ್ ಆಗ್ಬೇಕಲ್ಲ ಯಾಕೆ ಚಿಂತೆ ಮಾಡ್ತೀರಿ ಮೇಡಮ್ ಅವ್ರ ಡಿಸ್ಕೌಂಟ್ ಮಾಡಾಕ್ತೀನಿ ಅದ್ರಾಗ 3 ತಿಂಗಳ ಗ್ಯಾರಂಟಿ ಕೊಡ್ತೀವ್ರಿ ಗ್ಯಾರಂಟಿನಿಲ್ಲ ವಾರಂಟಿನ ಗ್ಯಾರಂಟಿ ವಾರಂಟಿ ಎರಡು ಕೂಡ ಕೊಡ್ತೀನಿ ನೀವು ಒಂದು ಪರ್ಮೆಂಟ್ ಇಲ್ಲೇ ಇರ್ತೀನಿ ಏನಂತಿ ಯಾಕಂದ್ರ ಹಗಲಿ ಸ್ಟವ್ ರಿಪೇರಿ ಮಾಡುವ ಹೊತ್ನ್ಯಾಗ ಎಲ್ಲ ಮಂದಿ ಇರ್ತಾರ ರಾತ್ರಿ ಹೆಚ್ಚು ಕಡಿಮೆ ಆದಾಗ ಏನು ಮಾಡ್ತೀರಿ ನೀ ಹೇಳೋದೇನ ಖರೆ ಆದ್ರೆ ನಮ್ಮ ಅಪ್ಪ ಕೇಳ್ಬೇಕಲ್ಲ ಮೇಡಮ್ ಅವರ ನಮ್ಮ ಮಾವನ ಮಗ ನೋಲರ 20 ದಿವಸ ಆಗೈತ್ರಿ ದಾರಿ ಬಿಟ್ಟು ಸಪ್ಪಟ್ನ ಹೋಗ್ತೀನಿ ನಾನು ನನಗಿಂತ ಅಕ್ಕಿನ ಮೊಸರು ನೋಡೋ ಅವಸರ ಐತೆ ನಿನಗ ಅವಸರ ಅಂತ ಕೇಳ್ತಿರಲ್ರಿ 18 ತುಂಬಿ 19ಕ್ಕೆ ಬೇಕು ಅದ್ರಾಗ ತೊಂಡಿ ಎಣ್ಣಗೈತೆ ಅಂತ ಹಿಡೀರಿ ನಮ್ಮ ಮಾವನ ಮಗ ಸುಬ್ಬಿ ಗಂಡಸರ ಬುದ್ಧಿನ ಇಷ್ಟ ನೋಡ್ರಿ ಕೆಲಸ ಇರೋ ತನಕ ಕೈ ಹಿಡಿತಾರ ಆಮೇಲೆ ಕೈ ಕೊಟ್ಟು ಹೋಗ್ತಾರ ಏನ ಹೇಳಿದ್ರಲ್ರಿ ಮಾಮರ ಶಿವ ಶಿವ ಮಾಮಾರ್ ಅಂತ ನೋಡ್ರಿ 10 ಊರು ತಿರುಗಿದ್ರು ಇಂಥ ಸುಖ ನಮಗೆ ಸಿಗ್ಲಿಲ್ಲ ನೋಡ್ರಿ ಮೇಡಮ್ ಅಲ್ಲ 6 ತಿಂಗಳು ಮಾಡುವ ಕೆಲಸ 5 ನಿಮಿಷ ಮಾಡ್ದಂಗ ಆತ್ ನೋಡ್ರಿ ನಿನಗೆ ಹೇಳ ಯಾರಿಗೆ ಹೇಳ್ಬೇಕ ನಾನು ನಿನ್ನ ಸೋದರ ಸೊಸಿ ಸುಬ್ಬಿ ಯಪ್ಪ ಅಲ್ಲ ಯಾಕಲೋ ಬಗಲ ಕೂಸಿಟ್ಕೊಂಡ್ ಇಡೀ ಊರು ತುಂಬ ಹುಡುಕಿದಂಗ ಆತ್ ನೋಡ್ರಿ ಅಲ್ಲ ಸುಬ್ಬಿ ಹೆಂಗಿದ್ದಿ ಹೆಂಗಾಗಿಲ್ಲ ಅಂತೀನಿ ಅಲ್ಲ ಮೊದಲ ಹೇಳಿದೆ ಬಂದು ಸ್ಟವ್ ರಿಪೇರಿ ಹಾಕ್ಬಿಡ್ದೆ ಹೊಸ ತೊಗೊಂಡ್ಬಂದು ಕೊಡ್ತಿದ್ದೆ ಈಗ ಏನಾಗೈತಿ ತಂದು ಕೊಡಲ್ಲ ಯಾರು ಬೇಡ ಅಂದಾರ ಸುಬ್ಬಿ ಇದನ್ನ ಯಾಕೆ ವೇಸ್ಟ್ ಮಾಡಮ್ಮ ಮೊದಲು ಒಂದ್ಸಲ ಎಣ್ಣೆ ಹಾಕಿ ನೋಡೋಣ ದಾರ್ ಸರಳ ಆದ್ರೂ ಆಗಿತ್ತು ಆತ ಚಂದ ರಿಪೇರ್ ಮಾಡಿ ಎಣ್ಣೆ ಸರಳ ಆಗಂಗ ಅಷ್ಟೊದೊಳಗ ಏನ್ ತಲೆ ಕೆಡ್ಸೋಡ್ ಒಮ್ಮೆ ಎಣ್ಣೆ ಹಾಕಿ ನೋಡಿದಪ್ಪ ಅಂದ್ರೆ ಸ್ಟಾರ್ಟ್ ಆದ ಸ್ಟವ್ ಚಾಲು ಆತಂದ್ರೆ ಇಬ್ರು ಬೆಲ್ಲ ಚಾ ಕೊಡೋಣ ಅದ್ರಾಗ ಈಗ ಬ್ರೇಕ್ ಡ್ಯಾನ್ಸ್ ಒಂದು ಹೋಗುದ್ ಬಿಡು ಬಡಿ 9 ಬಂಗಾರ ಗಿಂಡಿ ನೀ ಬಾಳ ಸುಡುಬಾಗಿ ಜಾತರಿ ಮಾಡೋಣ ನಾವು ಜೋರ ಸುಡುಬಾಗಿ ಜಾತರಿ ಮಾಡೋಣ ನಾವು ಜೋರ ಹೌದ ಚಿಟಗುಪ್ಪಿ ಬಂಗಾರ
ಬಂದಾಗಿ ಮನಸಾಗಿ ಬಂದಾಗಿ ಬಂಗಾರ ಗಿಂಡಿ ವಾರ ಉಳಿಬಾವಿ ಜಾದರಿ ಮಾಡೋಣ ನಾವು ಜೋರ ಉಳಿಬಾವಿ ಜಾದರಿ ಮಾಡೋಣ ನಾವು ಜೋರ ಅಬ್ಬಾ ನನ್ನ ಮಗಳು ಸ್ಟೋರ್ ರಿಪೇರಿ ಮಾಡ್ಸೊಂಬರ್ತಂತ ಓದಾಕಿ ಇನ್ನೂ ಬರಲೇ ಇಲ್ರಿ. ಯಾಕಂದ್ರ ಈಗಿನ ಕಾಲದ ಹೆಣ್ಣು ಮಕ್ಕಳು ನಂಬಕ್ಕಾಗೋದಿಲ್ರಿ. ಅಂತಾದ್ರಾಗ ಹೆಣ್ಣು ಮಕ್ಕಳು ಕಳಿಸೋದು ಬಾಜಾಗಿ ನಮ್ದ ತಪ್ಪ್ರಿ. ಸ್ಟೋದಾಗ ಪಿನ್ನರ ಮುರಿಲಿ, ಬಿರ್ಸಲಿ ತಿರುದಾಗ ವಾಲರ ಮುರಿಲಿ, ಆಗೋದು ಸ್ವಾಮಣಕ್ಕೆ ನಮ್ದಲ್ರಿ ನಷ್ಟ. ಅಂತದ್ರಾಗ ನನ್ನ ಮಗಳಿಗೆ ಅನುಭೋಗ ಬಹಳ ಕಡಿಮೆ ಐತ್ರಿ. ಎಲ್ಲರೂ ಹೋಗಿ ಮಾತಾಡ್ಕೊಂತ ನಿಂತಾಳ ಏನು ಒಂದು ತಿಳಿದಂಗಾಗೈತ್ರಿ, ಒಂದು ತಿಳಿದಂಗಾಗೈತೆ. ಸುಬ್ಬವ್ವ ಬೇ ಮಗ ಸುಬ್ಬವ್ವ, ಸುಬ್ಬವ್ವ ಅಪ್ಪ ಇಲ್ಲೇ ಅದಿನೋ ಯಪ್ಪ. ಯವ್ವ ಇಲ್ಲಿ ಯಾಕೆ ನಿಂತಿ ನನ್ನ ಮಗಳ ದಾರ್ಯಾಗ? ಇಲ್ಲವ ಯಾರ ಸ್ಟೋರಿ ರಿಪೇರಿ ಮಾಡಿ ಸಿಕ್ಕಾರನು? ಸಿಕ್ರಪ್ಪ, ಇಲ್ಲೇ ನಿಂತ ಮಾಡಿಸ್ಕೊಂಡೆ ರಿಪೇರಿ. ಏನ್ ಮಾಡಿಸ್ಕೊಂದಿವ ಮಗಳ? ರಿಪೇರಿ ಅಪ್ಪ. ಹಂಗಾರೆ ಹೇಳವ್ವ, ನಾ ಬ್ಯಾರೆ ತಿಳ್ಕೊಂಡಿದ್ದೆ ಮಗಳ. ಏ ಮುದೇವ, ಹಂಗಾಕ್ ಹೊಯ್ಕೊಂತಿ? ಇನ್ನ ನಮ್ಮಿಬ್ಬರುಗಳ ಹಕ್ಕಿಗಳಾಗ್ಬೇಕು ನೀನ. ಏ ಅಪ್ಪ, ಯಾಕ ಲಬ ಪಡ್ಕೊಳಕತ್ತಿ? ನೀ ಏನ ಮಾಡ್ಯಾನ ಅಂದಲ್ಲವ, ಅದಕ್ಕ ಪಡ್ಕೊಂಡೆವ ಮಗಳ. ಇದ ನೋಡ್ರಿ, ವಯಸ್ಸಿನ ಜೊತೆ ಜೀವನ ಮಾಡೋದು ಭಾಳ ಕಷ್ಟ ಅಂತಂದು ಕುರ್ಸಲ್ ಮಿಸ್ರು ನಾ ಅಂದಿದ್ದು ಸ್ಟೋರ್ ರಿಪೇರಿ ಮಾಡಿಸ್ಕೊಂಡಿ, ನೀ ಅಂದೆ. ಹಂಗಾರೆ ಹೇಳವ ಮಗಳ, ನಾ ಬ್ಯಾರೆ ತಿಳ್ಕೊಂಡಿದ್ದ. ಆಯ್ತು ಬಿಡ್ರಿ ಯಜಮಾನ್ರೆ, ಇಷ್ಟು ಹೇಳಿದ್ರಲ್ಲ. ಮನೆಗೆ ಹೋಗ್ತೀನಿ, ಮಾಡ್ತೀನಿ, ಹೊರಗೆ ಬರ್ತೀನಿ. ಮನೆಗೆ ಹೋಗ್ತೀನಿ, ಮಾಡ್ತೀನಿ, ಹೊರಗೆ ಬರ್ತೀನಿ. ಎಲ್ಲಿ ತಮ್ಮದು ಸ್ಟವ್ ರಿಪೇರಿ ಮಾವರ. ಅಲ್ಲೇ ನೀನ್ ಯಾವಲ್ಲಿ ನನಗೆ ಮಾಮ ಅನ್ನಕ? ಅಂತದ್ರಾಗ ಊರಾಗ ಅಡ್ಡಾಡಿದ 100 ನಾಯಿ ಬೆನ್ನತ್ತ ಮಗನ. ಯಪ್ಪ 100 ನಾಯಿ ಬೆನ್ನತ್ತ ಮಗನ, ನೀನು ನನ್ನ ಮಾಮ ಅಂತ ಹೇಳಿ ಮಗನ. ಮತ್ತೆ ಯಾರಿಗೆ ನಮಕ್ ಹೋಮರಯ್ಯ? ಏನಂತ ನಿನ್ನ ಮೈ? ಯಪ್ಪ ಇಲ್ಲೇ ರೋಣೆ ಮಾಡಿಸ್ಕೊಂಡ ಚಲೋ. ಯಾಕೆ ಇವ ಪಕ್ಕ ಸರ್ವಿಸ್ ಗಿರಕ್ ಐತಿಲ್ಲ ಅಂತೇಳಿ ಅದಕ್ಕೆ ಇಲ್ಲೇ ನಿಂತ ಮಾಡಿಸ್ಕೊಂಡೆ. ಯಾಕಂದ್ರೆ ಮಂದಿಗೆಲ್ಲ ಗೊತ್ತಾಗ್ಬೇಕಲ್ಲ. ಯವ್ವ ಅವನ ಸಲುವಾಗಿ ಯಾಕೆ ನಿಂದ್ರಬೇಕವ ದಾರ್ಯಾಗ? ನಡಿ ಮನೆಗೆ ಹೋಗೋನು. ಅಪ್ಪ ತಡಿದ್ರೆ ತಡಿ, ಇನ್ನೂ ಪೂರ ರಿಪೇರಿ ಮಾಡಿಲ್ಲವ. ಯಜಮಾನ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿನಿ, ಒಂದ ಕೆಲಸ ಇಟ್ಟಿನಿ, ಅದು ಸ್ಟವ್ ಪಿನ್ ಹಾಕೋದು ಒಂದ. ಅಲ್ಲವ ನಿಂತಲ್ಲೇ ಮಾಡ್ಯಾರ ಅಂತ ಅಂದಿಲ್ಲ.
ಯಪ್ಪ ನೀನ್ ಯಾವ್ಲೇ ನಿನಗ ನನಗ ಏನಕ ಊರಾಗ ತಿರುಗಾಡಿದ್ರೆ 100 ನಾಯಿ ಬಂದತ್ತ ಮಗನ ಅಂತಂದ್ರೆ ನಾಯಿ ಲೇ ಅಂತ ಆ ಮಗನ. ಯಪ್ಪ ಅವ್ನಿಗೆ ಬಯ್ಯಕ್ ಹೋಗ್ಬೇಡ, ಯಾಕಂದ್ರೆ ಈ ಕಾಲದಾಗ ಯಾರು ಓಲ್ಡ್ ಮಾಡಲ್ಲ. ಅದಕ್ಕೆ ಇವ ಪುಣ್ಯಾತ್ಮ ನಮ್ ಸಿಕ್ಕಿದ್ದು. ತಂಗಿ ಮಗಳ ದಾರಾಗ ಅವನ್ ನಿಂದ್ರ ಸಾಕ ಅವನ್ ನಡಿ ಮನೆಗೆ ಹೋಗಂ ಬಾ. ಯಪ್ಪ ಅವ ಯಾರಂತ ಹೇಳಿದ್ರಿ? ನಮ್ಮ ಮಾವ ಸುಬ್ಬು ಮಾವ. ನಾನರಿ ಬಾ ಬಾ ಮಾವರ ಅಲ್ಲೇ ಮನೆ ಕರ್ಕೊಂಬಂದ್ ಮಾಡ್ಸಿದ್ರು ಬಾಳ ಚಲೋ ಐತಲ್ಲ ಆ ಮಗಳ. ಏನ್ ಇದು ರಿಪೇರಿನ ಬೇರೆ ಮಾವರ ನಾನರಿ ಮಳೆಯಾರಿ ಸುಬ್ಬು ಸುಬ್ಬು ರೀ. ಸುಬ್ಬು ನಾನರಿ ಬಾರ ಬಾ ಬಾ ಚಲೋ ಆತು. ಅಲ್ಲೇ ಮನೆ ಕರ್ಕೊಂಡೆ ಮಾಡ್ಸಕಂತ ಬಾ ತಮ್ಮ. ಅಪ್ಪನ ಜೊತೆ ಮಾತಾಡ್ತೀನಿ, ನಿನ್ನ ಬಂದಿರ್ತಾರ ಒಳ್ಳೆ ಮಳೆ. ಏನ ಕುಸಲೆ ಮಾವರ ನಿಮ್ಮ ಮಗಳು ಇಲ್ಲೇ ಬಂದಿದ್ದಿಡ್ರಿ, ಹಂಗ ಒಂದ್ ಸ್ವಲ್ಪ ಕಷ್ಟ ಸುಖ ಮಾತಾಡಕತ್ತಿದ್ದೀವ. ನಮ್ಮ ಅಪ್ಪ ಅಂದಂದ ಅದಕ್ಕೆ ನೀ ನಮ್ಮ ಮಾವರನ್ನು ಗೊತ್ತಲ್ಲಿಲ್ರಿ, ಈಗ ನಿಮ್ಮ ಮಗಳು ಏನು ಗೊತ್ತಾಯ್ತು ನೋಡ್ರಿ. ಸಾಕ್ ಬಿಡಪ್ಪ ಅಲ್ಲೇ ಮನೆ ಹೋಗೋಣ ಬಾ. ಟೈಮ್ ಆಗತ್ ಬಾ ಹೊತ್ತಾಗತ್ತ ಬಾರ ಮನೆ ಹೋಗೋಣ. ಅಷ್ಟೇ ಆಗದ ಅವಸರದಾಗ ಬಂದು ಏನೇನು ಅವಸರದಾಗ ಆಡ್ದಾಳಿ ಮೋ. ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ, ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವರು ಕೊಟ್ಟೆ ಕಾಣೆ ನಾನು. ಲೇ ಬಸಟಿ ಮಾವ, ಏನು ಗಾತ ಮಾಡಿದ್ಲಿ ಅಪ್ಪ ಅಂತೀನಿ. ಏನೋ ಒಂದು ಹಕ್ಕಿ ನನ್ನ ಮಗಲು ಬಂದು ನಿಂತ ತನ್ನ ರಾಗಣ ಹೋಗ್ಬಿಟ್ಟು ನೋಡ್ರಿ. ಇನ್ನೇನು ಮಾತನ್ನ ಬರ್ತೀನಿ ತೋರಿ, 2 ಬ್ರಷ್ ಬಂದ ಬಿಡ್ತೀನಿ ರೀ. ಹತ್ತದಾಡ್ರಿ ಹುಡುಗಿಯರ ಬೆಟ್ಟ, ಈ ಕರ್ಮರಾಜನ ಕರ್ಮದ ಮರ್ಮದಿಂದ ಮಂಗನಂತೆ ಹಾರಾಡಿದನು ನನ್ನ ದೊಡ್ಡಪ್ಪನ ಮಗ ಧರ್ಮರಾಜ. ಲೇ ಧರ್ಮರಾಜ, ನಾನೇ ಈ ಊರಿನ ಹುಲಿ ಎಂದು ಜಮೀನ್ದಾರನಂತೆ ಮೆರೀತಿರಬಹುದು, ಆದರೆ ಈ ಕರ್ಮರಾಜನ ಮರ್ಮದ ಆಟ ನಿನಗಿನ್ನೂ ತಿಳಿದಿಲ್ಲ. ಲೇ ಧರ್ಮರಾಜ, ನಿನ್ನ ಶ್ರೀಮಂತಿಕೆಯನ್ನು ನನ್ನ ಕಾಲ ಕೆಳಗೆ ಹಾಕಿ ತುಳಿದು ನಂತರ ಮಗನೇ ನನ್ನ ಕರ್ಮದ ಪಿಸ್ತೂಲಿನಿಂದ ನಿನ್ನನ್ನು ಸುಟ್ಟು ಹಾಕಿ ನಿನ್ನ ಶ್ರೀಮಂತಿಕೆಗೆಲ್ಲ ನನ್ನ ದರ್ಬಾರಕ್ಕೆಲ್ಲ ನಾನೇ ದರ್ಬಾರನಾಗದಿದ್ದರೆ ನನ್ನ ಹೆಸರು ಕರ್ಮರಾಜನೇ ಅಲ್ಲ. ನಂತರ ನೀನು ಪ್ರೀತಿಸುತ್ತಿರ ಸುಮಾ, ಲೇ ಸುಮಾ, ಅವನ ಶ್ರೀಮಂತಿಕೆಗೆ ಮರುಳಾಗದೆ ಈ ಕರ್ಮರಾಜನಿಗೆ ನಿನ್ನ ಸುಮಧುರವಾದ ಮನಸ್ಸನ್ನು ನೀಡಿದರೆ ನೀನಾಗುವೆ ಈ ಕರ್ಮರಾಜನ ಕನಸಿನ ಲೋಕದ ಮಹಾರಾಣಿ. ನಂತರ ಆ ಮುದೆಗುಬಿ ಶಂಕರನ ಮಗಳು ಗಂಗೆ ಗಂಗೆ ಹೆಸರಿಗೆ ತಕ್ಕಂತೆ ಪವಿತ್ರಳು. 3 ಲೋಕ ಸುತ್ತಿದರು ಸಿಗಲಾರರು ಅಂತ ಅಪ್ಸರೆ ಗಂಗೆ. ಆದರೆ ನನ್ನ ಕೈಗೆ ಸಿಕ್ಕರೆ ಅಂದೇ ನಿನ್ನ ಮಾನಭಂಗ. ರಾಮನಿದ್ದರೆ
ಕೃಷ್ಣನಿದ್ದರೆ ಕಂಸನು ಇರಲೇಬೇಕು. ಅದರಂತೆ ಗಂಗಾ, ನೀ ನನಗೆ ಒಲಿಯದಿದ್ದರೆ ನಿನ್ನ ಜೀವನ ಇಡೀ ಕಣ್ಣೀರಿನ ಗೋಳು. ಹುಡುಗಿಯರೆಲ್ಲ ಓಡೋಡಿ ಬಾಗಿಲಿ ಹಾಕಿಕೊಂಡರೆ ಅಲ್ಲಿ ಈ ಕರ್ಮರಾಜ ಕಾಲಿಟ್ಟನೆಂದು ಅರ್ಥ. ಅಪ್ಪ, ಅದು ನೀನು ಹ್ಞೂ ಅಂದರೆ ಒಂದು ವಿಷಯ. ಹೇಳಮ್ಮ ಗಂಗಾ, ಯಾವ ವಿಷಯ ಅಂತ? ಅದೇನಿಲ್ಲ ಅಪ್ಪಾಜಿ, ಅವ್ರ ಹೆಸರು ನಾಗರಾಜ್ ಅಂತ. ನಾಗರಾಜ್ ಅಂದರೆ ಏನಮ್ಮ? ಅಪ್ಪ, ಅವರು ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ನಾನು ಕೆಲ್ಸಕ್ಕೆ ಹೋದಾಗ ನನ್ನನ್ನು ಮೆಚ್ಕೊಂಡಿದ್ದಾರಂತೆ. ನನ್ನನ್ನು ನೋಡೋದಕ್ಕೆ ಇವತ್ತು ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಏನಮ್ಮ ಗಂಗಾ, ಅವರು ಯಾರು ಅಂತ ಗೊತ್ತಿಲ್ಲ, ಅಲ್ಲದೆ ಆ ಹುಡುಗನ ಗುಣ ನೋಡಿಲ್ಲ. ಅಂಥದರಲ್ಲಿ ಮದುವೆ ಎಂಬುವುದು 1000 ವರ್ಷದ ಸಂಬಂಧವಮ್ಮ, 1000 ವರ್ಷದ ಸಂಬಂಧ. ಇದರಲ್ಲಿ ನೀನು ವಿಚಾರ ಮಾಡುವುದು ಒಳ್ಳೆಯದು ಮಗಳೇ. ಇಲ್ಲಪ್ಪ, ಅವ್ರು ತುಂಬ ಒಳ್ಳೆಯವರು. ರಾಮನ ಗುಣ, ಕೃಷ್ಣನಷ್ಟೇ ಸುಂದರ. ಅದು ಅಲ್ಲದೆ 2 ಎಕರೆ ಹೊಲ ಇದೆಯಂತಪ್ಪ ಅವರಿಗೆ. ಗಂಗಾ, ಇವತ್ತಿನ ಕಾಲದಲ್ಲಿ ಮಾಡಿಕೊಂಡ ಗಂಡನ ಗುಣನೇ ಗೊತ್ತಿಲ್ಲದಿರುವಾಗ ಅಂಥದರಲ್ಲಿ ಏನಮ್ಮ ಇದು? ನೋಡಪ್ಪ, ಅವ್ರು ಬಂದ ನಂತರ ನೀವೇ ವಿಚಾರ ಮಾಡಿ. ನಿನ್ನ ಮನಸ್ಸಿಗೆ ಬಂದರೆ ಮಾತ್ರ ಈ ಮದುವೆ. ನೋಡು ಗಂಗಾ, ನಿನಗೆ ಇಷ್ಟವಾದ ಮೇಲೆ ನನಗೂ ಇಷ್ಟವಾದಂತೆ. ಒಟ್ಟಿನಲ್ಲಿ ನೀನು ಸಂತೋಷವಾಗಿರಬೇಕೆಂಬುದೇ ನನ್ನ ಆಸೆ. ಗಂಗಾ, ಹಿರಿಯರಾದ ಮೇಲೆ ಒಂದು ಮಾತು ವಿಚಾರ ಮಾಡಬೇಕಲ್ಲಮ್ಮ, ನಾವು ವಿಚಾರ ಮಾಡಬೇಕಲ್ಲ. ಅಪ್ಪ, ಅಲ್ಲುಡು, ಅವರೇ ಬರ್ತಾ ಇದ್ದಾರೆ. ಇವರೇ ಅವರು. ನಮಸ್ಕಾರಪ್ಪ. ನಮಸ್ಕಾರ. ನೀವು? ನಾನೇ ಅಪ್ಪ, ಈ ಗಂಗಾಳ ತಂದೆ. ಅಂದ ಹಾಗೆ ತಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್. ಗಂಗಾ, ಕುಡಿಯಲು ನೀರು ತೆಗೆದುಕೊಂಡು ಬಾ. ಸರಿ. ನೋಡು ನಾಗರಾಜ್, ನೀನು ನನ್ನ ಮಗಳನ್ನು ನೋಡಿರುವುದೇನೋ ನಿಜ, ಅದು ಕೂಡ ನನಗೆ ತುಂಬಾ ಸಂತೋಷ. ಆದರೆ ನಾವು ತುಂಬಾ ಬಡವರು. ಮೊದಲೇ ಹೇಳಬೇಕಲ್ಲವೇ, ನನಗೆ ವರದಕ್ಷಿಣೆಯಾಗಲಿ ಬಂಗಾರವಾಗಲಿ ಕೊಡುವುದು ಆಗುವುದಿಲ್ಲ. ನನ್ನ ಪಾಲಿನ ವರದಕ್ಷಿಣೆ ಮತ್ತು ಬಂಗಾರ ಎಲ್ಲ ನನ್ನ ಮಗಳೇ. ಇದೇ ಈ ಬಡವ ಕೊಟ್ಟ ಬಂಗಾರವೆಂದು ತಿಳಿದುಕೊಳ್ಳಪ್ಪ, ಇದೇ ಈ ಬಡವ ಕೊಟ್ಟ ಬಂಗಾರವೆಂದು ತಿಳಿದುಕೋ. ಛೇ 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 ಛೇ, ನನಗೆಲ್ಲ ಬೇಕಾಗಿಲ್ಲ. ಮನೆಯಲ್ಲಿ ನಾನು ಒಬ್ಬನೇ. ಅಂದ ಹಾಗೆ ನೀವು ಕೊಟ್ಟಿದ್ದು ಶಾಶ್ವತವಾಗಿ ಇರುವುದಿಲ್ಲ. ನಮ್ಮ ಮೇಲೆ ನಿಮ್ಮಂಥ ಹಿರಿಯರ ಆಶೀರ್ವಾದ ಹೊಂದಿದ್ದರೆ ಅಷ್ಟೇ ಸಾಕು. ಅದೇ ನೀವು ನನಗೆ ಕೊಟ್ಟ ಬಂಗಾರ. ನಾಗರಾಜ್, ಮದುವೆಯಾಗುವುದಕ್ಕಿಂತ ಮೊದಲು ಒಂದು ಮಾತು, ಮದುವೆಯಾದ ನಂತರ ಮತ್ತೊಂದು ಮಾತು. ಈ ರೀತಿಯಾಗಿ ಅದೆಷ್ಟೋ ಹೆಣ್ಣು ಮಕ್ಕಳ ಜೀವನ ವರದಕ್ಷಿಣೆಯ ಆಸೆಗಾಗಿ ಪ್ರಾಣ ತೆಗೆದುಕೊಂಡಿವೆ. ಅದರಂತೆ ಆಗಬಾರದೆಂಬುವುದೇ ನನ್ನ ಆಸೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಮದುವೆಗೆ ಒಪ್ಪಿಕೊಳ್ಳುತ್ತೇನೆ ನಾಗರಾಜ್, ಒಪ್ಪಿಕೊಳ್ಳುತ್ತೇನೆ. ಎಲ್ಲ ಆ ತಾಯಿ ದುರ್ಗಾ ಪರಮೇಶ್ವರಿಯ ದಯೆಯಂತೆ ನಡೆಯಲಿ. ನೋಡು ನಾಗರಾಜ್, ಮದುವೆ ಎಂಬುವುದು ಗೊಂಬೆಯ ಆಟವಲ್ಲ. ನಮಗೂ ಹಿಂದೆ ಮುಂದೆ ಯಾರೂ ಇಲ್ಲ. ಅಲ್ಲದೆ ನೀನು ರೈತ ಮನೆತನದಲ್ಲಿ ಹುಟ್ಟಿದವನು ಎಂಬ ಕಾರಣಕ್ಕೆ ನಾನು ಈ ಮದುವೆಗೆ ಒಪ್ಪಿಕೊಳ್ಳುತ್ತೇನೆ. ನೋಡು, ಹಿಂದೆ ಶ್ರಾವಣ ಮಾಸವಿದೆ. ನಾಗರಾಜ್, ಒಳ್ಳೆಯ ಮುಹೂರ್ತವನ್ನು ನೋಡಿಕೊಂಡು ಬರಲು ನಮ್ಮ ಶ್ರೀಮಠದ ಅರ್ಚಕರಾದ ನೂಲಿ ಚಂದಯ್ಯನವರ ಬಳಿಗೆ ಹೋಗಿ ಬರುತ್ತೇನೆ. ನಾಗರಾಜ್,
ನೀನು ಇಲ್ಲೇ ಇದ್ದು ಊಟ ಮಾಡಿಕೊಂಡು ಹೋಗಪ್ಪ, ನಾನು ಬರುತ್ತೇನೆ. ಗಂಗಾ, ಇವರಿಗೆ ಊಟಕ್ಕೆ ಸಿದ್ಧತೆ ಮಾಡು, ನಾನು ಬರುತ್ತೇನೆ. ನೋಡಿ, ಯಾಕೋ ನನ್ನ ಎಡಗನ್ನು ಹಾರ್ತಾ ಇದೆ. ಅದಕ್ಕಾಗಿ ನೀವು ನನಗೆ ಮೋಸ ಮಾಡೋದಿಲ್ಲ ತಾನೇ? ಯಾಕೆ ಗಂಗಾ, ನಿನ್ನ ಗಂಡನಾಗುವನ ಮೇಲೆ ಅನುಮಾನವೇನು? ಹಾಗೇನಿಲ್ಲ, ಯಾಕೋ ಏನೋ ಹಿರಿಯರ ಮಾತು ಕೇಳದೆ ನಾವಿಬ್ರು ಒಪ್ಕೊಂಡು ಬಿಟ್ವಲ್ಲ ಅಂತ ನನ್ನ ಮನಸ್ಸಿಗೆ ಭಯವಾಗ್ತಾ ಇದೆ. ಗಂಗಾ, ಹುಟ್ಟಿ ಬೆಳೆದ ಮನೆ ಬಿಟ್ಟು ಬಾಳುವ ಮನೆಗೆ ಬರುತ್ತಿರುವೆ ಅಂದ ಮೇಲೆ ನೀನಾಗುವೆ ನನ್ನ ಶ್ರೀಮತಿ. ನೀನಾಡೋದೊಂದು ಶ್ರುತಿ ಇದ್ದಂತೆ ನಿನ್ನ ಸುಮಧುರವಾದ ಕಂಠದಿಂದ ಸ್ವರನು ಹೊರಬೀಳಲಿ ಗಂಗಾ. ದಯವಿಟ್ಟು ಪ್ರೇಕ್ಷಕರ ಇಲ್ಲಿ ಸನ್ನಿವೇಶ ಯಾಕೆ ನಡೆದಿದೆ? ನಾನಿನ್ನು ಬರ್ಲಾ ಚಿನ್ನ? ಆಯ್ತು, ಹೋಗಿ ಬನ್ನಿ. ಲೋಫರ್ ನನ್ನ ಮಗನೇ, ಯಾವಲ್ಲೇ ನೀನು? ಮೆಚ್ಚಿದೆ ನಿನ್ನೆ ಎದೆ ಗುಂಡಿಗೆಯ ಪುಂಡಾಟಿಕೆಯನ್ನ. ಯಾಕೆ? ಹಿಂದೆ ಒಬ್ಬ ರಡಿ ಬೆನ್ನತ್ತಿ ಬರುತ್ತಿದ್ದಾನೆ ಎಂದರೆ ಯಾವುದೇ ಭಯವಿಲ್ಲದೆ ನನಗೆ ಎದುರು ನಿಂತು ಯಾವ ನೆಲೆ ಎಂದು ಕೇಳಿದೆಯಲ್ಲ, ಅದಕ್ಕೆ. ಅದು ಇರಲಿ, ನನ್ನನ್ನು ನಿಲ್ಲಿಸಿದ ಕಾರಣ? ದೇವದಾಸ್, ನಾನು ದೇವದಾಸ್, ಮೇರಾ ನಾಮ್? ನಿನ್ನ ಹೆಸರಿನಿಂದ ಮೊದಲು ಮಗಳು. ಮೇರಾ ನಾಮ್ ದೇವದಾಸ್. ದೇವದಾಸ್, ನಿನ್ನ ಕೈಯಲ್ಲಿರುವ ಹಣದ ಸೂಟ್ಕೇಸು ನಿನ್ನೆದ ಆಗಿದ್ದರೆ ಅದು ನಿನಗೆ ಯಾವುದೇ ಭಯವಿರುತ್ತಿರಲಿಲ್ಲ. ಯಾವನೇ ಕೊಟ್ಟು ಕಳಿಸಿರಬೇಕು, ಅವನು ಯಾವನೆಂದು ಹೇಳುವೆಯಾ ಇಲ್ಲ ಸಾಯುವೆಯಾ?
ಬೇಡ ಬಾಸ್, ನನಗೇನು ಮಾಡಬೇಡಿ. ಹಾಗಾದ್ರೆ ಕೊಡೋ ಆ ಸೂಟ್ ಕೇಸನ್ನ. ಕೊಟ್ಟರೆ ನನ್ನ ಜೀವ ಉಳಿಯುವುದಿಲ್ಲ ಬಾಸ್. ಈಗ ನಿನ್ನ ಜೀವ ಉಳಿಯುತ್ತಿದೆ ಎಂದರೆ ಅದು ನಿನ್ನ ಭ್ರಮೆ. ಸಾಯ್ಬೇಡ, ಸುಮ್ಮನೆ ಕೊಡೋ ಆ ಸೂಟ್ ಕೇಸನ್ನ. ಲೇ ಮಗನೇ, ಸುಮ್ಮನೆ ಇದ್ದರೆ ನನಗೆ ಹವಾಜಾಕುವಂತೆ ಕಾಣುತ್ತದೆ. ಬಿಡುವೆಯ? ನಮ್ಮ ಬಾಸಿಗೆ ಹೇಳ್ಬೇಕಾ? ಯಾವುದೇ ನಿನ್ನ ಬಾಸ್? ಹೋಗಿ ಹೇಳು ನಿನ್ನ ಬಾಸನಿಗೆ, ಈ ರೌಡಿ ಪ್ರತಾಪನ ಕೈಯಲ್ಲಿ ನಿನ್ನ ಪ್ರಾಣ ಹಾರಿ ಹೋಗುತ್ತದೆ ಎಂದು. ಅಮ್ಮ ಬೇಡ ಪ್ರತಾಪ, ಕೊಟ್ಟರೆ ನನ್ನನ್ನು ಬಿಟ್ಟು ಬಿಡು. ಬಿಡದಿದ್ದರೆ ನಿನ್ನನ್ನು ಸಾಯಿಸುತ್ತಾನೆ ನಮ್ಮ ಸಾಹುಕಾರ ಧರ್ಮರಾಜ. ಯಾವನೇ ನಿನ್ನ ಧರ್ಮದ ಲೇಖತೆ? ನನಗೆ ಎದುರು ಉತ್ತರ ಕೊಟ್ಟರೆ ಅವನ ಉತ್ತರ ಹೊಕ್ಕರ ಕೆತ್ತು ಸಾಯಿಸುತ್ತಾನ ಈ ಪ್ರಳಯ ಅಂತ ಪ್ರತಾಪಕ. ನೆನೆಸಿಕೋ ನಿನ್ನ ತಂದೆ ತಾಯಿಯರನ್ನು ದೇವದಾಸ್. ನೆನೆಸಿಕೋ ನಿನ್ನ ಮನೆಯ ದೇವರನ್ನ. ಆ ಧರ್ಮದ ದುಡ್ಡನ್ನು ತಿಂದು ಬಡ್ಡಿ ಹಣ್ಣು ತಿಂದು ತೇಗಿದ ಆ ಧರ್ಮರಾಜನ ನೆನೆಸಿಕೋ ದೇವದ. ಧರ್ಮರಾಜನ ಗಂಟು ನಿನ್ನದಾಗಿದ್ದರೆ ಅದು ನಿನಗೆ ದಕ್ಕುತ್ತಿತ್ತು. ಆದರೆ ಅದ ಬಡವರ ಹಣವಾಗಿದ್ದರಂದೇ ಪುಣ್ಯಸ್ಥಳಕ್ಕೆ ಸೇರುತ್ತದೆ. ಲೇ ಧರ್ಮರಾಜ್, ಕಳಿಸಿರುವ ಹಣ ನಿನ್ನದಾಗಿದ್ದರೆ ಅದು ನಿನಗೆ ದಕ್ಕುತ್ತಿತ್ತು. ಆ ಹಣವನ್ನು ತೆಗೆದುಕೊಂಡು ಹೋಗಿ ಅನಾಥಾಶ್ರಮಕ್ಕೆ, ದೇವಸ್ಥಾನಕ್ಕೆ ಅದನ್ನು ದಾನ ಮಾಡಿದ್ರೆ ಮಾತ್ರ ಅನಾಥರಿಗೆ ಅಣ್ಣನಾಗಿರುತ್ತಾರೆ. ಬರುತ್ತೇನೆ ಮಗನೇ, ಬರುತ್ತೇನೆ. ಬಡವರನ್ನ ಕಟ್ಟದ ಈ ಕೋಟೆಯೊಳಗೆ ಬೇಟೆಯಾಡಲ. ನಾನು ಕಾಲಿಟ್ಟರೆ ಕೊಲೆಯಾಗಲೇಬೇಕು, ಇಲ್ಲ ಕ್ಷಮೆಯಾಗಲೇಬೇಕು. ಈ ಪ್ರಳಯ ಅಂತ ಪ್ರತಾಪನ ಕಾಲಿಟ್ಟರೆ ಬೆಂಕಿ ಇಲ್ಲದ ಉರಿ ಬರಲೇಬೇಕು. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು. ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ತಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು. ಪ್ರಚಂಡ ರಾವಣ.
loved ones. Where is Milky? Milky? ನಾನು ಕಳಿಸಿದ ಪಾರ್ಸಲ್ ಮುಟ್ಟಿತು ಅಥವಾ ಇಲ್ಲವೋ? ಆ ದೇವದಾಸನಿಂದ ಉತ್ತರವೇ ಬರಲಿಲ್ಲ. ಇರಲಿ, ನನ್ನ ಪಾರ್ಟ್ನರ್ ಆದ ಆದಿಶೇಷನಿಂದ ಫೋನು ಬರಲಿಲ್ಲ. ಇರಲಿ, ನಡು ದಾರಿಯಲ್ಲಿ ಏನಾದರೂ ತೊಂದರೆ ಆಗಿರಬಹುದು. ಬಂದ ಮೇಲೆ ವಿಚಾರ ಮಾಡಿದರಾಯ್ತು. ಕರ್ಮದ ಮನೆಯಲ್ಲಿ ಒಂದು
ಧರ್ಮದ ಬೀಜ ಹುಟ್ಟಿ ನನಗಿಂತ ಚಿಕ್ಕವನಾದರೂ ಚಿಂತೆ ಇಲ್ಲ. ಅವನ ಕತೆ ಮುಗಿಸಿದ್ದು ಒಳ್ಳೆಯದೇ ಆಯ್ತು. ಲೇ ಕರ್ಮರಾಜ್, ನಿನಗೂ ಅಷ್ಟೇ. ನಿನ್ನ ತಂದೆಯ ಸೇಡು ತೀರಿಸಿಕೊಳ್ಳಲು ಬಂದರೆ ನನ್ನ ಚಿಕ್ಕಪ್ಪನ ಮಗನಾದರೂ ಚಿಂತೆ ಇಲ್ಲ. ನಿನ್ನ ಪ್ರಾಣ ಹಾರುವುದು ಖಂಡಿತ. ಆದಿದ್ದನ್ನು ಮರೆತು ಈ ಧರ್ಮರಾಜನ ಮನೆ ಸೇರಿದರೆ ಒಳ್ಳೆಯದಾಯಿತು. ಇರದಿದ್ದರೆ ನಾನು ಪ್ರೀತಿಸುತ್ತಿರುವ ಹಕ್ಕಿಗಳನ್ನು ನಿನ್ನ ಮೇಲೆ ಹಾರಿಬಿಟ್ಟು ನಿನ್ನನ್ನೇ ಪ್ರೀತಿಸುವಂತೆ ನಟನೆ ಮಾಡಿ ಅವಳಿಂದಲೇ ನಿನ್ನನ್ನು ಕೊಲೆ ಮಾಡಿಸದಿದ್ದರೆ ನನ್ನ ಹೆಸರು ತಣಿಕ ಧರ್ಮರಾಜನೇ ಅಲ್ಲ. ದುಡ್ಡು ಅಂತ ಬಂದರೆ ದಾನ ಮಾಡುತ್ತೇನೆ. ಪ್ರೀತಿ ಅಂತ ಬಂದು ಕೈ ಕೊಟ್ಟರೆ ಪ್ರಾಣವನ್ನೇ ತೆಗೆಯುತ್ತೇನೆ. ಆ ಶಂಕರನ ತಂಗಿ ಗಂಗಿ ನನ್ನ ಮೋಸದ ಬೆಲೆಗೆ ಬಿದ್ದು ತಲೆ ಕೆಟ್ಟು ಹುಚ್ಚಿಯಾಗಿ ಊರು ಬಿಟ್ಟು ಹೋದಳು. ನೀನು ಈಗೂ ಅಷ್ಟೇ. ಆ ಗಂಗೆ ತಾನಾಗೆ ಬಂದು ನೆಲದ ಮೇಲೆ ಹರಿಯುವುದನ್ನು ಬಿಟ್ಟು ಈ ಧರ್ಮರಾಜನ ಹೃದಯದಲ್ಲಿ ಹರಿಯಬೇಕು. ಬಸಟ್ಟೆ, ಬಸಟ್ಟಿ ಕೊನೆಗೆ ಏನೇ ಬಗಳಿದೆಯಲ್ಲ? ಏನಿಲ್ರಿ ಅಪ್ಪ, ನಿಮಗೆ ಬ್ಯಾರೆ ಕಸಬೇಕು ಜಮೀನ್ದಾರು ಅಂದ್ಯ. ಅದರಲ್ಲಿ ಬಸಟ್ಟಿ, ನೀನು ಲೆಕ್ಕ ಬರೆಯಕತ್ತಿದ್ರೆ ಹಿಂದೆ ಮುಂದೆ ಏನೂ ನೋಡುವುದಿಲ್ಲ. ಅದರಲ್ಲಿ ಹೊರಗೆ ಯಾರೋ ಮಾತಾಡ್ದಂಗೆ ಕಾಣುತ್ತದೆ. ಯಾರೋ ಬಡ ಭಿಕ್ಷುಕರು ಬಂದಿದ್ದಾರೇನೋ ನೋಡಿಕೊಂಡು ಬಾ. ಗೇಟ್ನಾಗ ಯಾರೋ ಬಂದಂಗ ಕಾಣ್ತಾರ್ರಿ. ಅವ್ರ ಕಾಳ್ರು ಸೌಂಡ್ ಬರಕತ್ತದ್ರಿ. ನಾನೇ ಸಾಲ ಕೊಡುತ್ತಿರುವ ಹಳ್ಳಿಗಳಿಗೆಲ್ಲ ನಾನೇ ಕಳ್ಳನಾಗಿರುವಾಗ ಯಾವನಲ್ಲಿ ಮಳ್ಳ ಇಲ್ಲಿ ನನ್ನ ಮನೆಗೆ ಬಂದು ಕಳ್ಳತನ ಮಾಡಬೇಕಾದರೆ ಎದೆಗುಂಡಿಗೆ ಗಟ್ಟಿಯಾಗಿರಬೇಕು. ಅಲ್ರಿ, ನಿಮ್ಮಂತರ ಕೈಯ ಬಂದ್ರ ಅವ್ರು ಏನು ಉಳಿತಾರೇನ್ರಿ? ಅದು ಬೆಕ್ಕಿನ ಕೈಯಾಗ ಇಲಿ ಸಿಕ್ಕರೆ ಉಳಿತಾರೇನ್ರಿ? ಅದು ಸರಿ. ಹಾಗಾದರೆ ಯಾರಿಗೆ ಎಷ್ಟೆಷ್ಟು ಸಾಲ ಕೊಟ್ಟಿದ್ದೆ ಅನ್ನೋದು ಲೆಕ್ಕ ಸರಿಯಾಗಿ ಬರೆದು ಇಟ್ಟಿದ್ದೆ ತಾನೇ? ಅಲ್ರಿ ಜಮೀನ್ದಾರ, ಈ ವರ್ಷ ಮಳಿ ಇಲ್ಲ, ಬೆಳೆ ಇಲ್ಲ, ಬರಗಾಲದಾಗ ಬರಗಾಲ ಬಿದ್ದೈತಿ. ಅಂತಾದ್ರಾಗ ನೀವ ಲೆಕ್ಕ ಖರ್ಚು ಅಂತ ಹೇಳಿದ್ರಲ್ಲ. ಲೇ ಅಲ್ಕಲ್ ನನ್ನ ಮಗಳೇ ಬಸಟ್ಟಿ, ನನ್ನ ಮನೆಯನ್ನು ಹಾಳು ಮಾಡಿ ಆ ದರಿದ್ರದ ರೈತರಿಗೆ ದಾನ ಮಾಡು ಅಂತ ಹೇಳ್ತಾ ಇದ್ದೀಯಲ್ಲ. ರಾಜಕೀಯ ಸಪೋರ್ಟು ಬೇಕಾದರೆ ಯಾರು ಮನೆ ದುಡ್ಡು ಹಾಳು ಮಾಡುವುದಿಲ್ಲ. ಬರ ಪರಿಹಾರ ಬಂದ ಅರ್ಧ ದುಡ್ಡನ್ನು ಖರ್ಚು ಮಾಡಬೇಕು. ನೀನು ಹೇಳಿದಂತೆ ಕೇಳಿದರೆ ಇಡೀ ಆಸ್ತಿಯೆಲ್ಲ ಮಾರಿಕೊಂಡು ಕೈಯಲ್ಲಿ ಭಿಕ್ಷೆ ಪಾತ್ರೆ ಹಿಡಿಯಬೇಕಾಗುತ್ತದೆ. ಆಯ್ತು ಬಿಡ್ರಿ, ಈಗರೇನದು ಪೂರಾ ಖಾತ್ಯಾದ ಬರ್ದಿಡ್ತೀನಿ. ಆಯ್ತ್ರ್ಯಾ? ನೆನಪಾಯ್ತಾ? ಹಾಗಾದರೆ ಹೇಳ್ರಿ ಜಮೀನ್ದಾರ. ಆ ಶಂಕರನ ಮಗಳು ಇನ್ನೊಬ್ಬಳು ಮಗಳು ಗಂಗಿ ಇದ್ದಾಳಲ್ಲ. ಹೌದ್ರಿ, ಅವತ್ತ 50,000 ಸಾಲ ತಗೊಂಡ ಕೊಟ್ರಲ್ಲ ಅವ್ರ ತಂಗಿಗೆ. ಅವ್ರ ತಂಗಿ ತಲೆ ಕಟ್ಟು ಊರ ಬಿಟ್ಟು ಹೋಗ್ಯಾಳಂತ್ರಿ. ಅದರ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಅದರ ಬಡ್ಡಿ ಕೊಟ್ಟು ಹೋಗಿದ್ದನೋ ಇಲ್ಲ ಶಂಕರ?
ಅವ ಎಲ್ಲಿ ಕೊಡ್ಬೇಕ್ರಿ ಆ ಬಂಟ ಬಡ್ಡಿ ಮಗ ಬಡ್ಡಿನ ಅವಾಗ ತಿನ್ನ ಕೂಳಿಲ್ಲ ಅಂತಾದ್ರಾಗ ಮಗಳು ಮದುವೆ ವಯಸ್ಸಿ ಬಂದಾಳ. ಹೌದು, ಹಾಗಾದರೆ ಸರಿ. ಯಾವ ಊರಿಗೆ ಕೊಟ್ಟಿದ್ದಾರಂತೆ ಅವಳ ಮಗಳನ್ನು? ಬೇರೆ ಎಲ್ಲಿ ಕೊಡ್ಬೇಕ್ರಿ, ಇದ ಊರಾಗ ಆ ರೈತ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿರಲ್ಲ. ಊರಾಗ 1 ಎಕರೆ ಹೊಲ ಇಟ್ಕೊಂಡ್ ಗುಬ್ಬಿ ಗೂಣಾಗ ಮನಿ ಕಟ್ಕೊಂಡ್ ನಾನಾ ಜಮೀನ್ದಾರ ಅಂತ ಮೆರಿತಾನಲ್ಲ ಆ ನಾಗರಾಜಗ ಅವಾಗ ಕೊಟ್ಟಾರಂತ ನೋಡ್ರಿ. ಇದ ಊರಾಗ ಇರುವಳ ಅವಳ ರಂಬೆ ಬಸಟ್ಟಿ ಜಮೀನ್ದಾರ ಹೇಳ್ರಿ. ಆ ಊರ್ವಶಿ ಹೇಗಿದ್ದಾಳೆ, ಅವಳ ಸೌಂದರ್ಯ ಹೇಗಿದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆಯಾ ತಾನೆ? ಗೊತ್ತಂತ ಏನ್ ಕೇಳ್ತೀರಿ? ಆ ಶಂಕರಂದು ನಂದು ಅಲ್ಲೇ ಆಜು ಬಾಜು ಮನಿ ಗೊತ್ತಿಲ್ಲದ ಇರ್ತದನ್ರಿ. ಅಬಾ ಬಾಬಾ ಬಾಬಾ ಬಾ ಹುಡುಗಿ ಐತ್ರಿ ಭಾರಿ ಚಂದ್ರಿ. ತುಟಿ ಅಂಕರ ತೊಂಡಿ ಹಣ್ಣು ಬಣ್ಣ ಗೋಧಿ ಬಣ್ಣ. ಇನ್ನು ಅವನ ಮುಖ ನೋಡಿದ್ರಿ ಬೇಲೂರ ಶಿಲಾ ಬಾಲಿಕರಿ. ಅವಳು ಮಾಡ್ಕೊಳಕ ನಾಗರಾಜ ಬಾಳ ಪುಣ್ಯ ಮಾಡೇನ್ರಿ ಜಮೀನ್ದಾರ. ಆ ಬೇಲೂರ ಶಿಲಬಾಲಿಕೆ ಅಂತಿರುವ ಆ ಗಂಗೆ ನೆಲದ ಮೇಲೆ ಹರಿಯುವುದನ್ನು ಬಿಟ್ಟು ಈ ಜಮೀನುದಾರರ ಹೃದಯದಲ್ಲಿ ಹರಿಯುವ ಹಾಗೆ ಮಾಡುವ ಯಾ ಬಸಟ್ಟಿ? ಅಲ್ರಿ ಬೇಕಂದ್ರೆ ಸಿಗಾಕ ಹಮ್ಮಿಂಗಡ ಬದಲ ಸಂತಿ ಕಾಯಿಪಲ್ಯ ಮಾಡ್ರಿ ತಂದು ಕೊಡಕ ನೀವ ಪ್ರಯತ್ನ ಮಾಡ್ಬೇಕ್ರಿ. ಪ್ರಯತ್ನ ಮಾಡಿದರೆ ಫಲ ಸಿಗುವುದಾ ಬಸಟ್ಟಿ? ಯಾಕೆ ಸಿಗುದಿಲ್ರಿ? ಸಿಗ್ತಾಳ. ಹಾಗಾದರೆ ನಡೆ ಹೋಗೋಣ. ಬರ್ರಿ ಮುಗ್ಗುಲ್ಲ ಮಗ್ಲ ಮೂರ್ಸಲಂಗ್ ಮಾಡ್ಯಾನ ಅವ್ರ ಚಟ ಅವ್ರ ತಿನ್ನತ್ತ ನಾ ಏನ್ ಮಾಡ್ಲಿ, ಬರ್ರಿ ಹೋಗೋಣ. ಮಾಡಬಾರ್ದ್ರಿ ಅಪ್ಪ, ಈ ಫೋಟೋಗ್ರಾಫರ್ ಕೆಲಸ ಮಾಡಬಾರ್ದ್ರಿ. ಯಾಕಂದ್ರೆ ಗೇನ್ ಉದ್ದ ಮಳ ಉದ್ದ ಇಷ್ಟು ದೊಡ್ಡ ದೊಡ್ಡ ಮೊಬೈಲ್ ಬಂದಾವ ಅಂದ್ರೆ ಈ ನಮ್ಮ ಡಬ್ಬ ಕ್ಯಾಮ್ರಾ ಯಾರು ಕೇಳ್ಬೇಕ್ರಿ ಅಪ್ಪ? ಮೊನ್ನೆ ನಮ್ಮೂರು ಬಸ್ ಸ್ಟ್ಯಾಂಡ್ನ್ಯಾಗ ಒಂದು ಹುಡುಗಿ ಕೈಯಾಗ ಹಿಡ್ಕೊಂಡಿದ್ದು ನೋಡಿ, ಹಲೋ ಸ್ಮಾರ್ಟಿ ಕಾಲೇಜ್ಗೆ ಅಂತ ಕೇಳಿದೀನ್ರಿ. ಏ ಮೆಂಟಲ, ನಾನು ಕಾಲೇಜಿಗೆ ಹೋಗಾಕ ಇದೇನು ನೋಟ್ಬುಕ್ ಅಂತ ತಿಳಿಯೇನು? ಮೊಬೈಲು ಅಂದ್ರಿ. ನಮಗ ಈ ಮೊಬೈಲ್ ಬಿಟ್ಟು ಕ್ಯಾಮ್ರಾ ಬಿಟ್ರೆ ಬೇರೆ ಉದ್ಯೋಗ ಬರಂಗಿಲ್ಲ. ಏನು ಮಾಡ್ಬೇಕ್ರಿ? ಹೊಟ್ಟಿ ಪಾಡಿಗೆ ಏನ್ರ ಮಾಡ್ಬೇಕಂದ್ರೆ ಇವನವನು 50,000 ಸಾವಿರ ರೂಪಾಯಿ ಮೊಬೈಲ್ ಬಂದವು. ನಮ್ಮನ್ನು ಕ್ಯಾಮ್ರಾ ಹೊಡ್ಯಾಕ ಯಾರು ಕರೆಯವಲ್ರು. ಹೋಲ್ ಬಿಡ್ರಿ, ಈ ಕಡೆ ಯಾವುದೋ ಒಂದು ಪೋರಿ ಬರಾಕತೈತಿ, ಬರ್ಲಿ. ಹಾಕೊಂಡ ಲಂಗದವನಿ ಅದು ಒಂಟರ ನಿಮ್ಮ ಓಣಿ ಕೈ ಮಾಡಿ ಕರಿತು ಗಿಡ್ಡು ಗಿನಿ 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 ಗಿನಿ. ಹಾಕೊಂಡ ಲಂಗದವನಿ ಅದು ಒಂಟರ ನಿಮ್ಮ ಓಣಿ ಕೈ ಮಾಡಿ ಕರಿತು ಗಿಡ್ಡು ಗಿನಿ 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 ಗಿನಿ. ನಕ್ಕಬೇಕು ಲೌವರಿದಾಕಿ ಸಿಕ್ಕಿಲಾಗ ಬಸ್ಸು ಹಂಗಲ್ಲಿಲ್ಲ ನಾಯ ಬಸ್ಸಿಂಗ್ ಕೇಳಿಲ್ಲ. ಬಿಟ್ಟೈತಿ ಬೆಳಕಿಟ್ಟ ತಂಡಿ ಹವ ನೆನ್ಸಾಕ ಹೊತ್ತೈತಿ ಹುಡುಗನ ಜೀವ. ಅಡ್ವಾನ್ಸ್ ಕೊಟ್ಟಾನ ಮಲಕಮ್ಮವ ಬಿಟ್ಟಾರ ತರತನ ಕಟ್ಲಿಕಾಮ. ಹೊತ್ತ ಟ್ಯಾಕ್ಟರ ಫೋನ್ ಹಚ್ಚಿ ಹೇಳನ ಡ್ರೈವರ ಹೋಗರ ನೋಡಿ ಹೊರ ಬಾರ. ಫೋನ್ ಹಚ್ಚಿ ಹೇಳನ ಡ್ರೈವರ ಹೋಗ ನಡ ಹೊರ ಹೊರ ಬಾರ ಬಾರ ಬಾರ. ಯಾಕೋ ದೋಸ್ತ ನಾವು ಎಬ್ಸರ ನೋಡಿ ಏನ್ ಮಾಡೋರು? ತಂಡಿ ತಂಡಿ
ಹೇಳ್ರಿ ಮೇಡಮ್? ನಾನು ಕನ್ನಡದಾಗ ಹೇಳಿದ್ರಿ ನಿಮ್ಮ ಹೆಸರು ಗೊತ್ತಿಲ್ಲ ಅಲ್ಕ ಇವ್ರೇನೋ ಬದಲಿ ಇವ್ರಾ ಅಂತಂದೆ. ನನಗ ಇಂಗ್ಲಿಷ್ನ್ಯಾಗ ಕೇಳಿದಂಗಾತ್ರಿ, ಅದಕ್ಕ ಹೇಳಿದೆ ನೋಡ್ರಿ. ಹೋಲ್ ಬಿಡ್ರಿ, ನನ್ನ ಹೆಸರು ಇವ್ರ ಅಲ್ರಿ, ಪರ್ಫೆಕ್ಟ್ ಫೋಟೋಗ್ರಾಫರ್ ಗುಂಡ ಅಂತ ನೋಡ್ರಿ. ಚಲೋ ಆತ್ ಬಿಡ್ರಿ, ನನ್ನ ಮೊಬೈಲ್ದಾಗೂ ಸಿಮ್ ಕಾರ್ಡ್ ಇಲ್ಲ. ನೀವು ಬಂದಿದ್ದು ಚಲೋ ಆಯ್ತು. ಹೌದು, ನಿಮ್ಗೆ ಇಂಗ್ಲೀಷ್ ಬರ್ತೈತೇನು? ಬರ್ತದಂತ ಏನ್ ಕೇಳ್ತೀರಿ ಮೇಡಮ್? ಇಂಗ್ಲಿಷ್ನ ನೀರ್ ಕುಡ್ದಂಗ ಮಾಡ್ತೀನಿ. ಹೇಳ್ತೀನಿ, ಕೇಳ್ತೀರೇನ್ರಿ? ಈ ಹೇಳರಣ್ಣ. ವಾಟ್ ಈಸ್ ಯುವರ್ ಮೆಮರಿ? ಅಯ್ಯೋ ನೀನ ಕ್ಯಾಮ್ರಾಮ್ಯಾನ್, ಅದು ವಾಟ್ ಈಸ್ ಯುವರ್ ಅಲ್ಲ, ವಾಟ್ ಈಸ್ ಯುವರ್ ನೇಮ್. ನಾನು ಹಂಗ ಅಂತೀನಿ, ಯಾಕಂದ್ರ ನಿನ್ನ ನೋಡಿ ಸ್ವಲ್ಪ ಹೆಂಗಾರ ಆಗೈತಿ, ಅದಕ್ಕ ಹಂಗತಿ ಆಗೈತ್ ನೋಡ್. ಹೋಲ್ ಬಿಡು, ಮತ್ತೇನ ಫೋಟೋ ಗಿಟೋ ಅಂದಲ್ಲ. ಒಂದಕ್ಕೂ ಮೂರ್ ಅದಾವಲ್ಲ ನಿಮ್ ಕಡೆ, ಅವ್ನ್ ಕೊಟ್ಟು ಬಿಡ್ರಿ, ಚಲೋ ಆಗುತ್ತೆ. ಮೂರು ಕೊಡಾಕ್ ಬರಂಗಿಲ್ರಿ. ಯಾಕ? ಯಾಕಂದ್ರ ಎರಡು ಸಟ್ನ್ಯಾಗ ಫಿಕ್ಸ್ ಇರ್ತಾವ. ಹಾ ನೀವು ಹ್ಞೂ ಅಂದ್ರ ಹಾ ಒಂದು ಕೊಡ್ತೀನಿ. ಒಂದ್ ಬೇಡ ಬೇಡ, ಯಾಕಂದ್ರ ನನ್ ಮೊಬೈಲ್ ಹೊಸದಂದ್ರ ಹೊಸದೈತಿ, ಇನ್ನು ಏನು ಹಾಕಿಲ್ಲದಕ್ಕ ಮತ್ತೆ ನಿಂದ ಹಾಕಿ ಬಂದಾದ್ರ ಅಂದ್ ಏನ್ ಮಾಡ್ಲಿ ನಾನು? ಅಂದ್ರ ಏನ್ ಆಯ್ತಂತಿದ್ಯೇನು? ಏನೂ ಆಗೋದಿಲ್ಲ, ನಮ್ದು ಹೊಸದ ಐತಿ, ಇನ್ನು ಸೀಲ ಹೊಡೆದಿಲ್ಲ. ಅದೆಲ್ಲ ಹೋಗ್ಲಿ ಬಿಡು, ಹೆಂಗಿದ್ರಿಂದ ಕ್ಯಾಮ್ರಾ ಐತಲ್ಲ ಅದ್ರಾಗ ಒಂದೆರಡು ತೆಗೆದು ಬಿಡು, ಮುಗಿದೋತಲ್ಲ. ಹಂಗಲ್ಲ ಹುಡುಗಿ. ಮತ್ತೆ ಹೆಂಗ ನೋಡು, ನೀ ಹ್ಞೂ ಅಂದ್ರ ಹಾ ಒಂದ ಯಾಕ ಒಂದಕ್ಕೆ ಇನ್ನೆರಡು ಸೇರಿಸಿ ಹೊಡಿತೀನಿ. ಹಾ ಏನು? ಹಾ ಹಂಗಂದ್ರೆ ಈಗ ಚಾಲು ಮಾಡು, ಮತ್ತೆ ನಿಂದು ಗುಡುಗು ಸಿಡ್ಲು ಮತ್ ನಮ್ಮ ಅಪ್ಪ ಬರ್ತಾನ ಲಗು 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 ಲಗು. ತೆಲ್ನ ಕೆಡಿಸ್ಕೋಬೇಡ, ಹಾ ಒಂದಕ್ಕೊಂದು ಸೇರಿಸಿ ಹಾ ಹೊಡಿತೀನಿ. ಏನ? ಫೋಟೋ ಫೋಟೋ ಏನು? ಹಾ ಆಯ್ತು. ಈಗ ನೋಡಿಲಿ, ನಿಮ್ಮ ಅಪ್ಪ ಬರ್ತಾನ, ಚಿಂತನೆ ಮಾಡಬೇಡ. ಹಾ ಯಾಕಂದ್ರ ಯಾಕನೆ? ಊರೊರಗ ಹಾ ನಮ್ಮ ಪೂಜಾರಿ ಸಂಘದ ಹೊಲ ಐತಿ, ಮಸ್ತ್ ಸೆಡ್ ಕಟ್ಟ್ಯಾನ. ಇಬ್ರು ಜೋಡಿಲೆ ಹೋಗಿ ಆರಾಮ್ ನಿಂತ ನೀ ಹೆಂಗಂತಿ ಹಂಗ ಕುಂದ್ರ ಹೊಡಿತೀನಿ, ನಿಂದ್ರಿಸಿ ಹೊಡಿತೀನಿ, ನಿನಗೆ ಯಾವಾಗ ಬೇಕು ಹಂಗ ಹೊಡಿತೀನಿ. ಹಾ ಈಗ ಕುಂದ್ರಿಸಿ ಹೊಡೆ ಅಂತ ನಿಂದ್ರಿಸಿ ಹೊಡೆ ಅಂತ, ಈಗ ಗುಡಿಗೆ ಎಬಸ್ ನಿಂದು ಹೋಗಿ ಹಂಗಾರ. ನಿಂತಾಳ ಕಡಿಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ ಹೊರಗೆ ಚಿಲಿವಿಲಿ.
ನನ್ನ ಮಗಳ ಮಳ್ಳು ಮಾಡಿ ಯಾರೋ ಕಳ್ದಾರಿ ಇಡ್ಸ್ಯಾರಂಕಂತೈತಿ ಅನ್ನಂಗ ಯವ್ವ ಯಾರೀ ಮಂಗ್ಯನ ಮಗ ಯಪ್ಪ ಇವ ಅದನ್ನೆಲ್ಲ ಫೋಟೋ ಹೊಡು ಸೂರ ಯಪ್ಪ ಇವ ನನಗ ನಿಂದಿರ್ಸಿ ಹೊಡಿತಾನಂತ ನಿಂದಿರ್ಸಿ ನಾಯಿ ಮಗ ಅಷ್ಟೇ ಇಲ್ಲಪ್ಪ ಕುಂದಿರ್ಸಿ ಹೊಡಿತಾನಂತ ನಿಂದಿರ್ಸಿ ನಾಯಿ ಮಗ ಅಥವಾ ಈ ವರ್ಷ ಮಳಿ ಇಲ್ಲ ಬೆಳಿ ಇಲ್ಲ ಒಳ್ಯಾಗ ಒಂದಣಿ ನೀರಿಲ್ಲ ಸ್ವಲ್ಪ ಕೊಟ್ಟು ಬಿಡವ ಎಣ್ಣಿನ ಕುಡಿತೀನಿ ಅಲ್ಲಪ್ಪ ಎಲ್ಲ ಅಂಗಡಿ ಕದ ಮುಚ್ಕೊಂಡವು ಎಣ್ಣಿ ಎದಕ್ ಕೊಡ್ಬೇಕು ನಿನಗ ಮತ್ತೇನು ಉಳಿಸ್ಯವ ನಿಂದಿರ್ಸಿ ಮಾಡ್ಯಾನಂದಿ ಕುಂದಿರ್ಸಿ ಮಾಡ್ಯಾನಂದಿ ಅಂತಂದ್ರೆ ಈಗ ಉಳಿಸಿ ಮತ್ತೆ ಸಹಾಯಕ ಅಲ್ಲ ಸಾಯಿ ಅಂತದ್ ಏನಾಗೈತಿ ಎದಕ್ ಸಾಯ್ತಿ ನೀನ್ ಯವ್ವ ಏನ ಮಾಡ್ಯಾನಂದಲ್ಲವ ಮಗಳ ಅದಕ್ಕ ಅಯ್ಯ ನನ್ನ ಕರ್ಮ ಮಾಡ್ಯಾನಂದ್ರೆ ಏನ್ ತಿಳ್ಕೊತಿ ಯಪ್ಪ ಅವ ಮಾಡ್ತೀನಂದಿದ್ದು ಫೋಟೋ ಹೊಡ್ಯಾಕಂದ ಮುಂದಿನ ಬರೀ ಹಳೆಯಾಗ ತೋರಿಸ್ಬೇಕಲ್ಲ ಅದಕ್ಕೆ ಫೋಟೋ ಹೊಡ್ಸ್ಕೊಂಡೆ ಹಂಗಾರೆ ಹೇಳವ ಮಗಳ ಮತ್ ನಾ ಏನ ಬ್ಯಾರೆ ತಿಳ್ಕೊಂಡಿದ್ಯಾ ಏ ತಮ್ಮ ಇನ್ನೊಂದು 5 ನಿಮಿಷ ಬಿಟ್ಟು ಬಂದಿದ್ರೆ ಏನ್ ನಿಮ್ಮ ಅಪ್ಪನಿ ಅಪ್ಪಡಿ ಗಂಟ್ರೆ ಹಾಳಾಗ್ಬೇಕಿತ್ತಾನ ಅಲ್ಲೋ ತಮ್ಮ 5 ನಿಮಿಷ ನಿಂತು ಬಂದಿದ್ದೆ ಅಂದ್ರೆ ನಮ್ದು ಇಬ್ಬರದು ಸ್ವಲ್ಪ ಕುಚು 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 ಹಾಕಿತ್ತಲ್ಲೋ ತಮ್ಮ ಲೇ ತಮ್ಮ ಮಂಗ್ಯನ ಮಗನ ನಿನಗ ಸ್ವಲ್ಪ ಐತನ ಮಾನ ಮರದಿ ನಿನಗ ಅಲ್ಲಿ ನಿನಗ ನೆದ್ರ ಕಮ್ಮಾಗ್ಯವನ ಮಗನ ಅಲ್ಲ ಸುಬ್ಬಿ ಈ ಹುಡುಗಾಟದಾಗ ನಡಬರ್ಕ್ ಬಂದಲ್ಲಿ ಈ ಮುರಾ ಬಟ್ಟಿ ಯಾರಿವ ಅವ ಮೂರ ಬಟ್ಟೆ ಅಲ್ಲ ಅವನೇ ನಮ್ಮಪ್ಪ ನಿಮ್ಮ ಅಪ್ಪ ಸುಬ್ಬಿ ನಮಸ್ಕಾರ ರೀ ಬಾವುಗಾರ ಏನ ಯವಸನವ ತಂಗಿ ಬಾವಗಾರ ಅಂತ ಯಾವ ದೇಶದಂತ ಹುಡ್ಕೊಂಡ್ ಬಂದಿವನ್ನ ಇವ ದೇಶಾದಂತ ಬಂದನ ಬಾಗ್ವಾರ್ ಅಂದ್ರೆ ಯಾಕಂದ್ರೆ ನೀ ನಮ್ಮಪ್ಪ ಅಲ್ಲ ಅದಕ್ಕೆ ಮರದಿ ಕೊಟ್ಟು ಬಾಗ್ವಾರ್ ಅಂದ್ರ ಯಜಮಾನ್ರೇ ಅಂತ ಅರ್ಥ ಯಜಮಾನ್ರೇ ಅಂದಂಗ ಏ ಸುಬ್ಬಿ ಸಾಕ್ಬಿಡ ನಿಮ್ಮವನು ನಿಂತ್ಕಣ ಹುಡ್ದಾಕೆ ಅಲ್ಲಿ ಬೇ ಏನಿದು ಯಾವ್ದೋ ಬಾವಗಾರ ಅಂತನಲ್ಲ ಏ ಸುಬ್ಬಿ ಏನ್ ನಿಮ್ಮ ಅಪ್ಪ ಹಚ ಹಚ ಅಂತ ಲೇಪ ನೀನಾ ಎಲ್ಲದಕ್ಕ ಹಚ ಹಚ ಅಂತ ಅಯ್ಯೋ ನಾ ಹೆಣ್ಣಿಗೆ ಹೆಣ್ಣಾಯಿ ನಾ ಗಣ್ಣಾಯಿ ಯಾಡು ನೀನ ಯಾಕೆ ಹೆಣ್ಣಾಯಿ ಗಂಡಾಯಿ ನೀನ ಏನ ಸಾಕ್ ಕುಂದ್ರ ನಿಮ್ಮವನು ನಿಂತ್ಕಣ ಹುಡ್ದಾಕೆ ಹೌದು ನೀನ ಅಲ್ಲಿ ಲೇ ಮಗನ ನೀನು ಸ್ವಲ್ಪ ಬರೋಯ್ತಾನ ನಾಚಿಗೆ ಮಾನ ಮರದಿ ಎಲ್ಲಾ ತೆಗೆದಕ್ಕೆ ಬಿಟ್ಟಿವ್ ನಾವು ಬರಗಾಲಾಗ ಬೆಳಿ ತೆಗದಂಗ ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಫೋಟೋ ತೆಗಿತಲ್ಲ ಐತ ಸ್ವಲ್ಪ ನಾಚಿಗ ಮಾನ ಮರದಿ ನಿನಗ ನಾವೆಲ್ಲ ಬಿಟ್ಟ ನಿಂತೀವಿ ಹೊಡ್ಯಾಕ ಏನ ಫೋಟೋ ಹುಷಾರ ಮಗನ ಹುಷಾರ ಇನ್ನೊಂದ್ಸಲ ನನ್ನ ಮಗದಾಗ ಫೋಟೋ ಗಿಟ ಬಂದಿ ಅಂದ್ರ ಬ್ಯಾರೇನ ಐತೆ ಆಯ್ತು ಮಾಮ ನನ್ನ ಮಗಳ ಬರ್ಲಾ ನಡಿಯವ ನಡಿ ಸಾಕ್ ನಡಿ ಹೋಗು ನಡಿನ ಸುಣ್ಣ ಬರ್ಲಾ ಬೇಡ ಬರ್ಲಾ ಹೊಡಿ ಒಂದು ಹೋಗಿ ಹೋಗಿ. ಜಡ್ಸ ಹೋಗಿ ಒಂದು. ಹೋಗಿ 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 ಟಾಟಾ ಬಾಯ್ ಬಾಯ್ ಟಾಟಾ 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 ಹಿಡ್ಕೊ ನಮ್ಮ ಅಪ್ಪನ ಕೂಟ ಹೋಗ್ಲೇ ಮಗನ ಬಸ್ ಶೆಟ್ಟಿ ಹೋಗ ಮಗನ ನಿನ್ನ ಮಗಳ ಫೋಟೋ ತೆಗೆದು ರೊಕ್ಕದ ನ್ಯಾವ ಮಾಡಿ ನಿನ್ನ ಮನೆಗೆ ಬಂದು ನಿನ್ನ ಮಗಳು ಎತ್ತಕ್ಕೊಂದು ಹೋಗಲಿಲ್ಲ ಅಂದ್ರೆ ನನ್ನ ಹೆಸರು ಪರ್ಫೆಕ್ಟ್ ಫೋಟೋಗ್ರಾಫರ್ ಗುಂಡನ ಅಲ್ಲ ಬರ್ತೀನಿ ಮಗನ ಕೈ ಕೈ